ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಸಿಂಜಲ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕುಣತ್ಕಂಕಣಾಂ ಶಂಭಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಿಮಲಸಕಲಗಾತ್ರಂ ಶುದ್ಧಕೈವಲ್ಯಪಾತ್ರಂ ಶುಭಗುಣಗಣಸಾಂದ್ರಂ ಭೂಮಿಭೂಷಾಮಣೀಂದ್ರಂ ವಿದಿತಸಕಲಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನಭಾಜಂ ನೌಮಿ ಸದ್ವಾದಿರಾಜಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ವಿಶ್ವೇಶತೀರ್ಥಪೂರ್ವಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರನ್ನು ವಂದಿಸುತ್ತಾ ಅವರ ಆದೇಶದ ಮೇರೆಗೆ ಈ ನಿರಂತರ ಜ್ಞಾನಯಜ್ಞದಲ್ಲಿ 3 ದಿವಸಗಳ ಕಾಲ ಈ ಕಾರ್ತೀಕ ಮಾಸದ ಒಂದು ವಿಶೇಷ ಮಹಿಮೆಯ ಕುರಿತಾಗಿ ಚಿಂತನೆಯನ್ನು ನಡೆಸೋಣ. ಕಾರ್ತೀಕ ಮಾಸವು ಬಹುವೊಂದು ವಿಶಿಷ್ಟವಾಗಿರತಕ್ಕಂತಹ ಮಾಸ. ಈ 12 ಮಾಸಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದೊಂದು ವೈಶಿಷ್ಟ್ಯತೆಗಳಿದೆ. ಹಾಗೆ ಅದರಲ್ಲೂ ಕೂಡ ಕಾರ್ತೀಕ ಮಾಸವು ತಾನೂ ಕೂಡ ಎಲ್ಲ ಮಾಸಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಎಂಬುದಾಗಿ ಮಾಸ ಮಹಾತ್ಮೆ ಹೇಳ್ತಾ ಇದೆ. ಸ್ಕಾಂದ ಪುರಾಣಾಂತರ್ಗತವಾಗಿರತಕ್ಕಂತಹ ಈ ಕಾರ್ತೀಕ ಮಾಸದ ಮಹಿಮೆ, ಅದರ ಶ್ರವಣವೇ ಅತ್ಯಂತ ಪುಣ್ಯದಾಯಕವಾದದ್ದು, ಪಾಪ ಪರಿಹಾರಕವಾದದ್ದು. ಹೀಗೆ ಇಂತಹ ಮಾಸದ ಬಗ್ಗೆ ಎಲ್ಲ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೂನಃ ಕಥಿತಂ ಪುಣ್ಯಂ ಮಾಹಾತ್ಮ್ಯಂ ಮಾಧವಸ್ಯ ಚ. ಹೇ ಸೂತರೆ, ಆ ಭಗವಂತನ ವಿಷಯಕವಾಗಿರ್ತಕ್ಕಂತಹ ಅನೇಕ ಮಹಿಮೆಗಳನ್ನು ನಾವೆಲ್ಲ ನಿಮ್ಮಿಂದ ಕೇಳಿದ್ದೇವೆ. ನಮಗೆ ಎಷ್ಟು ಕೇಳಿದರೂ ಕೂಡ ಅಲಂಬುದ್ಧಿಯೇ ಇಲ್ಲ. ಕೇಳಬೇಕು ಅಂತ ನಿರಂತರವಾಗಿ ಆ ಋಷಿಗಳೆಲ್ಲರೂ ಕೂಡ ಜ್ಞಾನ ಸಂಪಾದನೆಯಲ್ಲೇ ಪ್ರವೃತ್ತರಾದವರು. ಹಾಗಾಗಿ ಸಾಧನೆಯ ಮೊದಲನೇ ಮೆಟ್ಟಲು ಅಂತ ಹೇಳಿದರೆ ಅದು ಶ್ರವಣ. ಪ್ರಹ್ಲಾದರಾಜರು ತಿಳಿಸುವಂತೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ತಿಳಿಸಿದಂತೆ ಈ ಒಂದು ನವವಿಧ ಭಕ್ತಿಗಳಲ್ಲಿ ಮೊದಲನೆಯ ಸ್ಟೆಪ್ಪು ಯಾವುದಂತ ಹೇಳಿದರೆ, ಮೊದಲನೆಯ ಸೋಪಾನ ಅದು ಶ್ರವಣ. ಶ್ರವಣ ಮಾಡಿ 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 ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಅನ್ನೋದು ಉತ್ಪತ್ತಿ ಆಗ್ತದೆ. ಆ ದೃಷ್ಟಿಯಿಂದ ಋಷಿಗಳು ಮೊದಲು ಎಲ್ಲವನ್ನು ಕೇಳಬೇಕು, ಕೇಳಿದ್ದನ್ನು ಮನನ ಮಾಡಬೇಕು, ಮನನ ಮಾಡಿದ್ದನ್ನು ಆಚರಣೆಗೆ ತರಬೇಕು. ಈ ದೃಷ್ಟಿಯಿಂದ ಎಲ್ಲ ಋಷಿಗಳು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನ ವಿಷಯಕವಾಗಿ ಅನೇಕ ವಿಚಾರಗಳನ್ನು ಕೇಳಿದ್ದೇವೆ. ಆದರೆ ಕಾರ್ತೀಕ ಮಾಸದ ಮಹಿಮೆಯನ್ನು ಕೇಳಬೇಕು ಅಂತ ನಮಗೆ ಈಗ ಉತ್ಸುಕತೆ ಉಂಟಾಗಿದೆ. ಅದರಿಂದ ಕಲೌ ಕಲಶುಚಿತ್ತಾನಾಂ ನರಾಣಾಂ ಪಾಪಕಾರಿಣಾಂ ಸಂಸಾರಾಬ್ಧೋ ನಿಮಗ್ನಾನಾಂ ಅನಾಯಾಸೇನ ಕಾಗತಿ. ವಿಶೇಷವಾಗಿ ಕಲಿಯುಗದಲ್ಲಿ ಸದ್ಗತಿಯನ್ನು ಪಡೆಯುವಂತಹ ಆಸೆ ಅದು ಮರೀಚಿಕೆಯಂತೆ. ಯಾಕೆಂತ ಹೇಳಿದರೆ, ಕಲಿಯುಗದಲ್ಲಿ ಕಲುಷಚಿತ್ತಾನಾಂ ಮೊದಲು ಶುರುವಾಗೋದೇ ಮನಸ್ಸು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ತಿಳಿಸಿದಂತೆ ಮನುಷ್ಯರಿಗೆ ಮೊದಲು ಆ ಮನಸ್ಸು ಪ್ರಧಾನವಾಗಿ
ಕಲುಷಿತವಾಗಿ ಬಿಟ್ಟಿದೆ ಕಲಿಯುಗದಲ್ಲಿ. ಹಾಗಾಗಿ ಕಲುಷ ಚಿತ್ತದಿಂದ ಏನೇ ಸತ್ಕರ್ಮ ಮಾಡಿದರೂ ಕೂಡ ಫಲ ಕೊಡೋದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಮನಸ್ಸು ಒಳ್ಳೆಯದಿದ್ದರೂ ಕೆಟ್ಟದಾಗಿದ್ದರೂ ಕೂಡ ಕರ್ಮಗಳು ಚೆನ್ನಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಪಾಪಕಾರಿಣ, ಪಾಪವನ್ನೇ ಮಾಡತಕ್ಕಂಥವರು. ಹೀಗೆ ಎರಡರಿಂದಾಗಿ ಸಂಸಾರ ಸಮುದ್ರದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ. ಇಂತಹ ಸಜ್ಜನರಿಗೆ ಅನಾಯಾಸವಾಗಿ ಉದ್ಧಾರ ಆಗಬೇಕು ಅಂದರೆ ಏನಾದರೂ ಒಂದು ಉಂಟು ಅದಕ್ಕೆ. ಕೋ ಧರ್ಮ ಸರ್ವಧರ್ಮಾಣಾಂ ಅಧಿಕೋ ಮೋಕ್ಷ ಸಾಧನ. ಅದರಿಂದ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ, ಅದು ಮೋಕ್ಷಕ್ಕೆ ಸಾಧನವಾಗಿರತಕ್ಕಂತಹ ಧರ್ಮ ಯಾವುದಾದ್ರೂ ಇದೆಯೋ ಅದನ್ನು ನಮಗೆ ಹೇಳಬೇಕು ಅಂತ ಋಷಿಗಳೆಲ್ಲರೂ ಕೂಡ ಸೂತರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಸೂತರು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ನೀವೆಲ್ಲ ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ, ಈ ಪ್ರಶ್ನೆಯನ್ನೇ ದೇವರ್ಷಿಗಳಾಗಿರತಕ್ಕಂತಹ ಕರುಣಾಮಯಗಳಾಗಿರ್ತಕ್ಕಂತಹ ನಾರದರು ಲೋಕದ ಹಿತಕ್ಕಾಗಿ ಸಜ್ಜನರ ಅನುಗ್ರಹಕ್ಕಾಗಿ ಬ್ರಹ್ಮದೇವರನ್ನ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾರದರು ಬ್ರಹ್ಮದೇವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಗವನ್ ಸ್ತವದಾಸೋಸ್ಮಿ ಭಕ್ತೋಸ್ಮಿ ಚತುರಾನನ ವೈಷ್ಣವಂ ಬ್ರೂಹಿ ಮೇ ಧರ್ಮಂ ಸರ್ವಪಾಪ ವಿನಾಶನಂ. ಬ್ರಹ್ಮದೇವರೇ, ವೈಷ್ಣವರ ಧರ್ಮ ವಿಶೇಷವಾಗಿ ಪಾಪ ನಾಶಕವಾಗಿರತಕ್ಕಂತಹದ್ದು. ಅಂತಹ ಧರ್ಮವನ್ನು ನಮಗೆ ಉಪದೇಶ ಮಾಡಬೇಕು. ಎಲ್ಲ ಮಾಸಗಳಲ್ಲೂ ಕೂಡ ಯಾವ ಮಾಸ ಅತ್ಯಂತ ಶ್ರೇಷ್ಠವಾಗಿದೆ? ನಾನೀಗಾಗಲೇ ಕೇಳಿದಂತೆ ಕಾರ್ತೀಕ ಮಾಸವು ಅದು ಬಹಳ ವಿಶಿಷ್ಟವಾಗಿರತಕ್ಕಂತಹ ಮಹಿಮೆಯನ್ನು ಪಡೆದಿದೆ. ಅದರಿಂದ ಆ ಮಾಸದ ಮಹಿಮೆಯನ್ನು ನಮಗೆ ಹೇಳಬೇಕು. ಅಷ್ಟು ಮಾತ್ರ ಅಲ್ಲ, ತಸ್ಮಿನ್ ಮಾಸೇತು ಕರ್ತವ್ಯಾನ್ ಧರ್ಮಾನ್ವೇ ಸಕಲಾನ್ವದ. ಈ ಒಂದು ಕಾರ್ತೀಕ ಮಾಸದಲ್ಲಿ ಏನೆಲ್ಲ ಧರ್ಮಗಳನ್ನು ಆಚರಣೆ ಮಾಡಬೇಕು, ಮುಂಜಾನೆ ಎದ್ದಾಗಿನಿಂದ ಮಲಗುವ ತನಕ ಏನು ಸತ್ಕರ್ಮಗಳನ್ನು ಮಾಡಬೇಕು ಅದನ್ನು ನಮಗೆ ಹೇಳಬೇಕು. ನಾನೀಗಾಗಲೇ ತಿಳಿದಂತೆ ಕಾರ್ತೀಕ ಮಾಸದಲ್ಲಿ ದೀಪದಾನ, ಅನೇಕ ವ್ರತ ನಿಯಮಗಳನ್ನು ಮಾಡಬೇಕು ಅಂತ ತಿಳಿದುಕೊಂಡಿದ್ದೇನೆ. ಅದರ ವಿಷಯವಾಗಿ ನಮಗೆ ಹೇಳಬೇಕು. ಗೋಪೀಚಂದನ ಧಾರಣ, ತುಳಸಿ ಮಹಿಮೆಯನ್ನು ಕೂಡ ನನಗೆ ಹೇಳಬೇಕು. ಪ್ರಬೋಧೋತ್ಸವ ಅಂದರೆ ಏನು, ಜಾಗರಣ ಮಾಡೋದು ಅಂತ ಹೇಳ್ತಾರೆ, ಆ ಜಾಗರಣದ ಲಕ್ಷಣ ಏನು, ಮುದ್ರಾಧಾರಣೆಯನ್ನು ಮಾಡೋದರಿಂದ ಏನು ಪುಣ್ಯ ಸಾಧನೆ ಆಗ್ತದೆ ಅದರ ಮಹಿಮೆಯನ್ನು ಹೇಳಬೇಕು. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಭಗವದಾರಾಧನೆಯಿಂದ ಏನು ಪುಣ್ಯ ಪ್ರಾಪ್ತವಾಗ್ತದೆ, ಗೀತಾಪಾರಾಯಣ, ಸಾಲಿಗ್ರಾಮ ಪೂಜೆ, ತೀರ್ಥಯಾತ್ರ ಎಲ್ಲವನ್ನು ಮಾಡೋದರಿಂದ ಏನು ನಮಗೆ ಪುಣ್ಯ ಸಾಧನೆ ಆಗ್ತದೆ, ಭಗವಂತನಿಗೆ ಪ್ರದಕ್ಷಿಣ, ಗಂಧ ಮೊದಲಾಗಿರೋದಗಳನ್ನು ಸಮರ್ಪಣೆ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಪಾಪನಾಶಕವಾಗಿದೆ ಅಂತ ಕೇಳಿದ್ದೇನೆ. ಈ ವಿಷಯಕವಾಗಿ ನನಗೆ ಆ ಇತಿಹಾಸ ಸಹಿತವಾಗಿ ನನಗೆ ಆ ವಿಚಾರವನ್ನು ತಿಳಿಸಿಕೊಡಬೇಕು ಅಂತ ಯದತ್ ಸರ್ವಂ ವದ ಬ್ರಹ್ಮನ್ ಮಾಹಾತ್ಮ್ಯಂ ಪಾಪನಾಶನಂ ಇತಿ ಪೃಷ್ಟಸ್ತದಾ ಬ್ರಹ್ಮ ಪ್ರೋವಾಚ ಮುನಿಸತ್ತಮಂ. ಹೀಗೆ ಬ್ರಹ್ಮದೇವರನ್ನು ಎಲ್ಲ ವಿಷಯಕವಾಗಿ ಪ್ರಶ್ನೆಯನ್ನು ಮಾಡಿದಾಗ ಬ್ರಹ್ಮದೇವರಂತಾರೆ, ಸಾಧು ಪೃಷ್ಟಂ ತ್ವಯಾ ವತ್ಸ ಲೋಕೋದ್ಧರಣ ಹೇತವೇ ಕಥಯಾಮಿ ನ ಸಂದೇಹ ತತ್ಸಮೋ ನಾಸ್ತಿ ವೈಷ್ಣವಃ. ಹೇ ನಾರದ, ಚೆನ್ನಾಗಿ ಪ್ರಶ್ನೆ ಮಾಡಿದ್ದೀಪ್ಪ. ಯಾಕೆ ಅಂತ ಹೇಳಿದರೆ ನಿನ್ನ ಪ್ರಶ್ನೆಯ ಹಿಂದಿನ ಆಂತರ್ಯ ಏನು ಗೊತ್ತುಂಟ? ಲೋಕೋದ್ಧರಣ ಹೇತವೇ. ನೀನು ಏನೇ ಪ್ರಶ್ನೆ ಮಾಡಿದರೂ ಕೂಡ ನೀನು ಜ್ಞಾನಿ. ನಾರದ, ಆ ನಾರದ ಶಬ್ದಕ್ಕೇನೆ ಅರ್ಥ ನಾರಂ ದದಾತಿ, ಜ್ಞಾನವನ್ನು ಕೊಡುವರು ಎಂಬುದಾಗಿ ಅರ್ಥ. ಹಾಗಾಗಿ ನೀನು ಜಗತ್ತಿಗೆ ಜ್ಞಾನವನ್ನು ಕೊಡುವುದು, ಜಗತ್ತಿನ ಉದ್ಧಾರವೇ ನಿನ್ನ ಈ ಹಿಂದಿನ ಪ್ರಶ್ನೆಯ ಅಭಿಪ್ರಾಯವಾಗಿದೆ ಅಂತ ಬ್ರಹ್ಮದೇವರು ಹೇಳ್ತಾ, ಪರಮ ವೈಷ್ಣವನಾಗಿದ್ದಿ, ನಿನಗೆ ಹೇಳಿದ್ದೀನಿ, ಯಾರಿಗಪ್ಪ ಹೇಳಬೇಕು, ಅವಶ್ಯವಾಗಿ ಹೇಳುತ್ತೇನೆ ಅಂತ ಹೇಳ್ತಾ, ಏಕತಃ ಸರ್ವತೀರ್ಥಾನಿ ಸರ್ವದಾನಾನಿ ಚೈಕತಃ ಏಕತಃ ಕಾರ್ತಿಕೋ ವತ್ಸ ಸರ್ವಪುಣ್ಯಾಧಿಕೋ ಮತಃ. ಈ ಕಾರ್ತೀಕ ಮಾಸ ಮಹಾತ್ಮೆ ಅತ್ಯಂತ ಶ್ರೇಷ್ಠವಾದದ್ದು. ಎಲ್ಲ ಮಾಸಗಳಲ್ಲೂ ಸ್ನಾನ ಮಾಡೋದರಿಂದ ಏನು ಫಲ ಬರ್ತದೋ ಅದು ಒಂದು ಕಾರ್ತೀಕ ಮಾಸದಲ್ಲಿ ಸ್ನಾನ ಮಾಡಿದರೆ ಸಾಕು. ಆ 12 ತಿಂಗಳಲ್ಲೂ ಕೂಡ ಸ್ನಾನ ಮಾಡಿರ್ತಕ್ಕಂತಹ ಫಲ. ಅಂದರೆ 12 ತಿಂಗಳು ಸ್ನಾನ ಬಿಟ್ಟುಬಿಡಬೇಕು ಅಂತ ಅರ್ಥ ಅಲ್ಲ. 12 ತಿಂಗಳಿಗೆ ಏನು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ನಿಮಗೆ ಪ್ರಾಪ್ತವಾಗ್ತದೆ ಅಂತ ಅರ್ಥ, ಅಷ್ಟೇ ಅರ್ಥ ವಿನಃ ಇನ್ನು ಈ ಒಂದು ಕಾರ್ತೀಕ ಮಾಸ ಬಿಟ್ಟು 11 ತಿಂಗಳ ಸ್ನಾನ ಬಿಟ್ಟರೆ ಈ ಎಲ್ಲ ಪುಣ್ಯವು ನಾಶ ಆಗ್ತದೆ, ಹಾಗೆ ಅರ್ಥ ಅಲ್ಲ ಅದಕ್ಕೆ. ಹಾಗಾಗಿ ಅತ್ಯಂತ ಸರ್ವಶ್ರೇಷ್ಠವಾದದ್ದು, ಪರಮ ಪುಣ್ಯವನ್ನು ತಂದುಕೊಡುವಂತಹದ್ದು ಅನ್ನೋ ದೃಷ್ಟಿಯಲ್ಲಿ ತಿಳಿಸ್ತಾ ಇದ್ದಾರೆ. ದಾನ, ಈ ಕಾರ್ತೀಕ ಮಾಸದಲ್ಲಿ ದಾನ ಕೊಡುವುದರಿಂದಲೂ ಕೂಡ ವಿಶೇಷ ಪುಣ್ಯ ಪ್ರಾಪ್ತವಾಗ್ತದೆ.
ಯಚ್ಚಿಂಚಿತ್ ಕುರುತೆ ಪುಣ್ಯಂ ವಿಷ್ಣುಮುದ್ದೇಶ್ಯ ಕಾರ್ತಿಕೆ ತದಕ್ಷಯಂ ಭವತ್ ಸರ್ವಂ ಸತ್ಯಮುಕ್ತಂ ಹರಿಪ್ರಿಯ. ಒಂದೇ ಮಾತಲ್ಲಿ ಹೇಳೋದು ಅಂತ ಹೇಳಿದರೆ, ಈ ಕಾರ್ತೀಕ ಮಾಸದಲ್ಲಿ ಭಗವದುದ್ದೇಶವಾಗಿ ಏನಾದರೂ ಒಂದು ಸತ್ಕರ್ಮ, ದಾನ ಆಗ್ಬೋದು, ಸ್ನಾನ ಆಗ್ಬೋದು, ಪಾರಾಯಣ ಆಗ್ಬೋದು, ಯಾವುದೇ ಆಗಲಿ, ಆ ಎಲ್ಲ ಸತ್ಕರ್ಮವೂ ಕೂಡ ಎಷ್ಟು ಫಲವನ್ನು ಕೊಡ್ತದೆ ಅಂತ ಹೇಳಿದರೆ ಅಕ್ಷಯ್ಯಂ ಭವತ್ ಸರ್ವಂ, ಅಕ್ಷಯ್ಯ ಫಲವನ್ನು ಕೊಡ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ಕಾರ್ತೀಕ ಮಾಸ ಬಂದಾಗ ತಾನು ಪ್ರಯತ್ನಪೂರ್ವಕವಾಗಿ ಪರಾನ್ನವನ್ನು ಬಿಡಬೇಕು, ಇನ್ನೊಬ್ಬರ ಮನೆ ಊಟಕ್ಕೆ ಹೋಗಬಾರದು. ಮೋಕ್ಷ ಬೇಕು ಅಂತ ಬಯಸುವವನು ಪರಾನ್ನವನ್ನು ತ್ಯಾಗ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಯಮಗಳುಂಟು. ಅಂತಹ ಶ್ರೇಷ್ಠವಾದ ಕಾರ್ತೀಕ ಮಾಸ, ಅದಕ್ಕೆ ಒಂದೇ ಮಾತಲ್ಲಿ ತಿಳಿಸ್ತಾ ಇದ್ದಾರೆ, ನ ಕಾರ್ತೀಕ ಸಮೋ ಮಾಸೋ ನ ಕೃತೇನ ಯುಗಂ ಸಮಂ. ಕೃತಯುಗಕ್ಕೆ ಸಮವಾದ ಯುಗವಿಲ್ಲ, ವೇದಕ್ಕೆ ಸಮಾನವಾದ ಶಾಸ್ತ್ರವಿಲ್ಲ, ಗಂಗೆಗೆ ಸಮವಾದ ತೀರ್ಥ ಹೇಗಿಲ್ಲೋ ಹಾಗೆ ಕಾರ್ತೀಕ ಮಾಸಕ್ಕೆ ಸಮವಾದ ಮಾಸವೇ ಇಲ್ಲ. ಇಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮಾಸದಲ್ಲಿ ಅವಶ್ಯವಾಗಿ ಇಂತಹ ಸತ್ಕರ್ಮಗಳನ್ನು ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಯಾವುದಾದ್ರೂ ಒಂದು ವ್ರತವನ್ನು ಇಟ್ಟುಕೊಳ್ಬೇಕು. ಪ್ರಾತಃಸ್ನಾನ, ಜಾಗರಣೆ ಅಥವಾ ಪ್ರತಿನಿತ್ಯ ದೀಪ ಹಚ್ಚುತ್ತೇನೆ, ಹೀಗೆ ಯಾವುದಾದ್ರೂ ಒಂದು ನಿಯಮಪೂರ್ವಕವಾಗಿ ಕಾಲವನ್ನು ಕಳಿಬೇಕಂತೆ. ಹಾಗೆ ಕಳೀತಾ ಇಲ್ಲ ಅಂತ ಹೇಳಿದರೆ ಅವನು ಖಂಡಿತವಾಗಿಯೂ ಕೂಡ ನರಕವನ್ನು ಹೊಂದುತ್ತಾ ಇದ್ದಾನೆ. ಏತಾದೃಶಂ ಕಾರ್ತಿಕಂತೋ ಅವ್ರತೇನ ಯೋ ನಯೇತ್ ಪೂರ್ವಂ ಕೃತಸ್ಯ ಪುಣ್ಯಸ್ಯ ಕ್ಷಯಂ ಪ್ರಾಪ್ನೋತ್ ಸಂಶಯ. ಹೀಗೆ ಯಾವುದಾದ್ರೂ ಒಂದು ವ್ರತವನ್ನು ಇಟ್ಟುಕೊಂಡು ಈ ಕಾರ್ತಿಕ ಮಾಸವನ್ನು ಕಳೀಲಿಲ್ಲ ಅಂತ ಹೇಳಿದರೆ ಆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯವು ಕೂಡ ನಾಶ ಆಗ್ತದಂತೆ. ಹಾಗಾಗಿ ಕಾರ್ತೀಕ ಮಾಸ ಬಂದಾಗ ಏನಾದರೂ ಒಂದು ನಿಯಮ, ಸಣ್ಣ ಪುಟ್ಟದ್ದು ಇಲ್ಲ, ಬೆಳಗ್ಗೆ ಎದ್ದುಗಳು ಹರಿನಾಮ ಸ್ಮರಣೆ ಮಾಡ್ತೇನೆ, ಬೆಳಗ್ಗೆ ಎದ್ದು ಕೂಡಲೇ ಭಗವಂತನ ದರ್ಶನ ಮಾಡಿ ಇನ್ನೊಬ್ಬರೊಟ್ಟಿಗೆ ಮಾತನಾಡ್ತೇನೆ, ಅಥವಾ ಈ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕ್ತೇನೆ. ನಿಮಗೆ ಭಗವಂತ ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾನೋ, ಕಾಯ ವಾಚ ಮನಸ ಯಾವುದಾದ್ರೂ ಒಂದು ವ್ರತವನ್ನು ಇಟ್ಟುಕೊಂಡು ಈ ಕಾರ್ತೀಕ ಮಾಸವನ್ನು ನಾವು ಆಚರಣೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇಂತಹ ಕಾರ್ತೀಕ ಮಾಸವನ್ನು ವ್ಯರ್ಥವಾಗಿ ಕಳೆದರೆ ಅವನಿಗೆ ಗೋಹತ್ಯ, ಬ್ರಹ್ಮಹತ್ಯ, ಮಾತೃಗಮನ ಮೊದಲಾಗಿರ್ತಕ್ಕಂತಹ ಪಾಪಗಳು ಬಂದು ಅಂಟುಕೊಳ್ತಾ ಇವೆ. ಕೊನೆಗೆ ರವರವ ನರಕವನ್ನು ಹೊಂದುತ್ತಾ ಇದ್ದಾನೆ. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ಅವಶ್ಯವಾಗಿ ಮನುಷ್ಯನಾದವನು ಆ ಸ್ನಾನಾದಿಗಳನ್ನು ಅವಶ್ಯ ಮಾಡಬೇಕು. ಇದಕ್ಕೆ ಎಷ್ಟು ಪುಣ್ಯ ಇದೆ ಅಂತ ಹೇಳಿದರೆ, ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಮಾಸ ಮಹಿಮೆಗೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ, ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಕೇಳಿದ್ದೇವೆ, ಎಲ್ಲ ಭಕ್ತರ ಪಾಪಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇರುವಂತಹದ್ದು ಗಂಗೆಗೆ. ಅಂತಹ ಗಂಗೆಯೂ ಕೂಡ ಕಾರ್ತೀಕ ಮಾಸದಲ್ಲಿ ಕಾವೇರಿ ನದಿಗೆ ಬಂದು ಸ್ನಾನ ಮಾಡಿ ತನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ತಾಳಂತೆ. ಹಾಗಾಗಿ ಕಾಲ ವಿಶೇಷದಲ್ಲಿ ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಬರ್ತಾಳೆ ಗಂಗೆ. ಹಾಗಾಗಿ ಕಾರ್ತೀಕ ಮಾಸದ ಮಹಿಮೆ ಇನ್ನೇನು ಹೇಳಬೇಕು. ಬ್ರಹ್ಮದೇವರಂತಾರೆ, ಕಾವೇರಿಯ ವಿಷಯ ಬ್ರಹ್ಮನ್ ಸಾವಧಾನ ಮನಾಶ್ರಣು. ಕಾವೇರಿ ನದಿಯ ಬಗ್ಗೆ ಕೂಡ ಒಂದು ನಿನಗೆ ವಿಷಯ ತಿಳಿಸಬೇಕು, ಗಮನ ಕೊಟ್ಟು ಕೇಳು. ಆ ಗೌತಮಿಯ ತೀರದಲ್ಲಿ ಉತ್ತರ ಭಾಗದಲ್ಲಿ, ಅಂದರೆ ಗೋದಾವರಿಯ ಉತ್ತರದಲ್ಲಿ ಗಂಗೆ ಇದ್ದಾಳೆ. ವಿಷ್ಣು ಪಾದಾಬ್ಜ ಸಂಭೂತಳವಳು, ಸಾಮಾನ್ಯ ಮಹಿಮೆಯಲ್ಲ. ಸಾಕ್ಷಾತ್ ಭಗವಂತನ ಪಾದದ ಉಗುರಿನಿಂದ ಯಾವಾಗ ತ್ರಿವಿಕ್ರಮ ಬೆಳೆದಿದ್ದಾನೋ ಆ ತ್ರಿವಿಕ್ರಮ ನಖದಿಂದ ಬಂದಿರತಕ್ಕಂತಹ ಗಂಗೆ ವಿಷ್ಣು ಪಾದಾಬ್ಜ ಸಂಭೂತ. ಅಷ್ಟು ಮಾತ್ರ ಅಲ್ಲ, ಗಂಗಾ ತ್ರೈಲೋಕ್ಯ ಪಾಪಘ್ನಿ ವರ್ತತೆ ಲೋಕಪೂಜಿತ. ಲೋಕದಲ್ಲಿ ಅವಳು ಎಲ್ಲ ಭಕ್ತರ ಪಾಪವನ್ನು ನಾಶ ಮಾಡೋದ್ರಲ್ಲಿ ಸಮರ್ಥಳಾಗಿದ್ದಾಳೆ. ಅಂತಹ ಗಂಗೆ ಒಂದು ಬಾರಿ ಚಿಂತನೆ ಮಾಡ್ತಾ ಇದ್ದಾಳಂತೆ. ಸಾ ಗಂಗಾ ಚಿಂತಯಾಮಾಸ ಕದಾಚಿತ್ ಪಾಪಶಂಕಿತ ಸರ್ವೇ ಲೋಕಾಃ ಸಮಾಗತ್ಯ ಮಯಿ ಪಾಪಂ ತ್ಯಜಂತಿ ತತ್ಪಾಪಂ ತು ಕಥಂ ಗಚ್ಚೇತ್ ಇತಿ ಚಿಂತಾಪರಾ ತದಾ. ಗಂಗೆ ತನ್ನ ಮನಸ್ಸಿನಲ್ಲಿ ಒಂದು ಬಾರಿ ವಿಚಾರ ಮಾಡ್ತಾಳೆ, ಅಲ್ಲ, ಎಲ್ಲ ಜನರು ಕೂಡ ನನ್ನಲ್ಲಿ ಬಂದು ಪಾಪವನ್ನು ಬಿಟ್ಟು ಬಿಟ್ಟು ಹೋಗ್ತಾರೆ, ಎಲ್ಲರ ಪಾಪವನ್ನು ನಾನು ಹೊತ್ತುಕೊಂಡವಳಾಗಿದ್ದೇನೆ, ಇಂತಹ ಪಾಪ ನನ್ನಿಂದ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಬಹಳ ಚಿಂತೆ ಆಗಿದೆ ಅವಳಿಗೆ. ಅದಕ್ಕೋಸ್ಕರ ಭಾಗೀರಥಿ ತಾನು ವಿಚಾರ ಮಾಡ್ತಾಳೆ. ಜ್ಞಾನಿಗಳಿಂದ ಇದಕ್ಕೆ ಉತ್ತರವನ್ನು ಪಡಿಬೇಕು ಅಂತ ವಿಚಾರ ಮಾಡಿ, ಪ್ರಷ್ಟುಂ ಜಗಾಮ ಕೈಲಾಸಂ ಗಿರಿಜಾವಲ್ಲಭಂ ಭವಂ ತತ್ರ ದೃಷ್ಟ್ವಾ ಮಹಾರುದ್ರಂ ಪ್ರೋವಾಚ ಹರಿಪಾದಜ. ನೇರವಾಗಿ ಕೈಲಾಸಕ್ಕೆ ಹೋಗ್ತಾ ಇದ್ದಾಳೆ. ಕೈಲಾಸಕ್ಕೆ ಹೋಗಿ ಬ್ರಹ್ಮದೇವರನ್ನು, ರುದ್ರದೇವರನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾಳೆ. ಮಹಾರುದ್ರ ನಮಸ್ತೇಸ್ತು ತ್ವಾಂ ಪ್ರವಿಷ್ಟಮಿಹಾಗತ ಸರ್ವೇ ಲೋಕಾ ಸಮಾಗತ್ಯ ಮಮ ಪಾಪಂ ಮಯಿ ಪಾಪಂ ತ್ಯಜಂತಿ. ರುದ್ರದೇವರೇ,
ಎಲ್ಲರೂ ಕೂಡ ಲೋಕದಲ್ಲಿ ಸ್ನಾನ ಮಾಡಿ ಮಾಡಿ ನನ್ನಲ್ಲಿ ಪಾಪವನ್ನು ಬಿಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಪಾಪವನ್ನೆಲ್ಲ ನಾನು ಹೊತ್ತುಕೊಂಡು ಕುಳಿತುಕೊಂಡಿದ್ದೇನೆ. ಹೀಗೆ ನನ್ನಿಂದ ಪಾಪವನ್ನು ಹೊತ್ತುಕೊಂಡು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಮಾಡಿ ಈ ಪಾಪ ಪರಿಹಾರ ಆಗಬೇಕು ನನ್ನಿಂದ. ಇದಕ್ಕೆ ಏನು ಮಾಡಬೇಕು ಹೇಳಬೇಕು ಅಂತ ಆ ಗಂಗೆ ರುದ್ರದೇವರನ್ನು ಕೇಳಿದಾಗ ರುದ್ರದೇವರಂತಾರಂತಲ್ಲಿ, ಅಲ್ಲಮ್ಮ ಯಾಕೆ ಚಿಂತೆ ಮಾಡ್ತೀನಿ ನೀನು? ಪಾಪ ನಿರ್ಹರಣಾದಾಯ ಆದೌ ಪದ್ಮನಾಭಾಂಗ್ರಿ ಪಂಕಜಾತ್ ಪ್ರಾದುರ್ಭೂತಾಸಿ ತ್ವಂ ದೇವಿ ಕಿಮರ್ಥಂ ತಪ್ಯತೆ ತ್ವಯಾ. ಅಲ್ಲ, ನಿನ್ನನ್ನು ಭಗವಂತ ಸೃಷ್ಟಿ ಮಾಡಿರೋದು ಯಾಕೆ ಗೊತ್ತುಂಟೋ? ಭಕ್ತರ ಪಾಪವನ್ನು ಕಳಿಬೇಕು ಅಂತ ಸೃಷ್ಟಿ ಮಾಡಿದ್ದಾನೆ ನಿನ್ನನ್ನು. ಹಾಗಾಗಿ ನಿನ್ನ ಕರ್ತವ್ಯ ಮಾಡಬೇಕಾದ್ರೆ ಪಾಪಲೇಪ ಆಗುವುದಿಲ್ಲ. ಮಠದಲ್ಲಿ ಯಾರೋ ಭಕ್ತರು ಪ್ರದಕ್ಷಿಣೆಗೆ ಅಂತ ಬರ್ತಾರೆ. ಸಿಬ್ಬಂದಿಗಳು ಕೆಲವು ಸಾರಿ ಅಡ್ಡಪಡಿಸೋದುಂಟು. ಯಾಕೆ ಅಡ್ಡಪಡಿಸ್ತಾರೆ ಅಂತ ಕಾರಣವನ್ನು ತಿಳ್ಕೊಂಡು ಅವ್ರ ಮೇಲೆ ಸಿಟ್ಟಾಗಬೇಕೇ ವಿನಃ ಮಠದಲ್ಲಿ ಏನೋ ಒಂದು ಮಡಿಯ ಒಂದು ಪರಿಕರ ಒಂದು ನೈವೇದ್ಯ ಸಮಯದಲ್ಲೋ ಅಥವಾ ಇನ್ನೇನೋ ಸ್ವಾಮಿಗಳು ಬರ್ತಾರಂತೋ ಯಾವುದೋ ಸಂದರ್ಭದಲ್ಲಿ ತಡೀತಾರೆ. ತಡದದ್ದೇ ದೋಷ ಅಂತ ಆಗಬಾರದು. ಅವರಿಗೆ ಆ ಸಂದರ್ಭದಲ್ಲಿ ದೋಷ ಬರೋದಿಲ್ಲ. ವಿಷ್ಣು ಭಗವಂತನ ಸೇವೆ ಮಾಡಬೇಕಾದ್ರೆ ಅಡ್ಡಿ ಬರಬಾರದು. ಆದರೆ ಆ ಮಠದಲ್ಲಿ ತಡೀತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹಿಂದಿನ ಕಾರಣವನ್ನು ತಿಳ್ಕೊಳ್ಬೇಕು. ದೇವಸ್ಥಾನದಲ್ಲಿ ಯಾಕೆ ನಮ್ಮನ್ನು ತಡೆದರು ಅಂತ. ಹಾಗಾಗಿ ನಿನ್ನನ್ನು ಭಗವಂತ ಭಕ್ತರ ಪಾಪವನ್ನು ಕಳಿಬೇಕೆಂತಲೇ ಸೃಷ್ಟಿ ಮಾಡಿದ್ದಾನೆ. ಕರ್ತವ್ಯ ಮಾಡಿದಾಗ ನಿನಗೆ ಪಾಪಲೇಪ ಆಗುವುದಿಲ್ಲ. ಹೇಗೆ ದೇವಸ್ಥಾನಗಳಲ್ಲಿ ಪರಿಚಾರಕರು ಏನಾದರೂ ಭಕ್ತರಿಗೆ ಯಾವುದಾದ್ರೂ ಭಗವಂತನ ಈ ಉದ್ದೇಶವಾಗಿ ಈ ಒಂದು ಸತ್ಕರ್ಮದ ಆಚರಣೆಗೆ ಉದ್ದೇಶವಾಗಿ ಏನಾದರೂ ನಿಮಗೆ ಆ ತಡೆಯನ್ನು ಮಾಡಿದರೆ ಅದು ಪ್ರತಿಬಂಧಕ, ಅವರಿಗೆ ದೋಷದಾಯಕ ಹೇಗೆ ಆಗೋದಿಲ್ವೋ ಹಾಗೆ ಈ ಒಂದು ಪಾಪವನ್ನು ಕಳೆಯುವುದಕ್ಕೋಸ್ಕರ ನಿನ್ನನ್ನು ಸೃಷ್ಟಿ ಮಾಡಿದಾಗ ಜನರು ನಿನ್ನಲ್ಲಿ ಪಾಪ ಬಿಟ್ಟು ಹೋದರೆ ನಿನಗೆ ಆ ಪಾಪ ಅಂಟೋದಿಲ್ಲ. ನೀನು ವಿಚಾರ ಮಾಡಬೇಡ. ಆದರೂ ಕೂಡ ತಥಾಪಿ ಪಾಪ ನಿರ್ಹಾರೇ ಉಪಾಯಂತೆ ಬ್ರವೀಮ್ಯಹಂ. ನಿನಗೇನಾದ್ರೂ ಮನಸ್ಸಲ್ಲಿ ಕೊರಿತಾ ಇದೆ, ನಾನೇನಾದ್ರೂ ಮನಸ್ಸಲ್ಲಿ ಪಾಪ ಮಾಡಿಬಿಟ್ಟೆ ಅಂತ ನಿನಗೇನಾದ್ರೂ ಮನಸ್ಸಲ್ಲಿ ಕೊರಿತಾ ಇದ್ರೆ ಅದಕ್ಕೆ ಪರಿಹಾರವನ್ನು ಹೇಳ್ತೇನೆ ಕೇಳು. ಕವೇರ ತನಯಾ ದೇವಿ ಕಾವೇರಿ ಸರಿತಾಂವರ ಸರ್ವೋತ್ಕೃಷ್ಟಾಚ ಸರ್ವೇಷಾಂ ಹರೇಹೇ ವಲವರಾತ್ತು ಸ. ಕಾವೇರಿ, ಕವೇರ ಋಷಿಯ ಮಗಳಾಗಿರ್ತಕ್ಕಂತಹ ಕಾವೇರಿ ಇದ್ದಾಳೆ. ಎಲ್ಲ ಪಾಪವನ್ನು ಕೂಡ ನಾಶ ಮಾಡೋದರಲ್ಲಿ ಅವಳಿಗೆ ಸಾಮರ್ಥ್ಯ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ, ತುಲಾ ಮಾಸದಲ್ಲಿ ಆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳನ್ನು ಕೂಡ ಮುಕ್ತರಾಗಿ ವಿಷ್ಣುಲೋಕವನ್ನು ಕುರಿತು ಹೋಗ್ತಾ ಇದ್ದಾರಂತೆ. ಹಾಗಾಗಿ ಹೇ ಗಂಗೆ ತಸ್ಮಾತ್ತಾಂ ಗಚ್ಚದೇವಿತ್ತಂ ತತಃ ಪಾಪಾತ್ ವಿಮೋಕ್ಷಸಿ. ನಿನ್ನಲ್ಲಿ ಏನಾದರೂ ಒಂದು ಸಮಸ್ಯೆ ಉಳ್ಕೊಂಡಿದ್ರೆ, ಭಕ್ತರ ಪಾಪಗಳು ನನ್ನಲ್ಲಿ ಬಂದು ಕುಳಿತುಕೊಂಡಿದೆ, ಈ ಪಾಪ ದೂರ ಆಗಬೇಕು ಅಂತ ನಿನಗೇನಾದರೂ ಮನಸ್ಸಿನಲ್ಲಿ ವಾಸ್ತವಿಕವಾಗಿ ದೋಷ ಇಲ್ಲ ನಿನಗೆ, ಹಾಗೇನಾದರೂ ಒಂದು ವೇಳೆ ಇದ್ರೆ ಈ ಒಂದು ಉಪಾಯ ಹೇಳ್ತೇನೆ. ಕಾರ್ತೀಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡಿದರೆ ನಿನ್ನಲ್ಲಿರ್ತಕ್ಕಂಥ ಪಾಪ ಎಲ್ಲವೂ ಕೂಡ ಬಿಟ್ಟು ಹೋಗ್ತದೆ. ಹೀಗೆ ಹೇಳಿದಾಗ ಆ ಭಾಗೀರಥಿ ವಿಶೇಷವಾಗಿ ಕಾರ್ತೀಕ ಮಾಸ ಬಂದಾಗ ಆ ಕಾವೇರಿ ನದಿಗೆ ಹೋಗಿ ತಾನು ಕೂಡ ಸ್ನಾನವನ್ನು ಮಾಡ್ತಾ ಇದ್ದಾಳಂತೆ. ಆ ಮಾಸ ವಿಶೇಷದಲ್ಲಿ ವಿಶೇಷವಾಗಿ ಕಾವೇರಿ ನದಿಯ ಸ್ಪರ್ಶವನ್ನು ಮಾಡೋದ್ರಿಂದಲೇ ಎಲ್ಲ ಪಾಪಗಳು ನಾಶವಾಗ್ತಾ ಇದೆ. ಹಾಗಾಗಿ ಆ ಕಾವೇರಿ ನದಿಗೆ ಗಂಗೆ ಯಾವಾಗ ಸೇರಿದ್ಲೋ ನಿರ್ಧೂತ ಪಾತಕ ಗಂಗಾ ಜಗಾಮ ಸ್ವನಿಕೇತನಂ. ಆ ಕಾರ್ತೀಕ ಮಾಸದಲ್ಲಿ ಕಾವೇರಿ ನದಿಗೆ ಗಂಗೆ ಬಂದು ಕೂಡಲೇ, ಆ ಸ್ಪರ್ಶ ಆದ ಕೂಡಲೇ ಎಲ್ಲ ಪಾಪಗಳು ಕೂಡ ನಾಶ ಆಗಿದೆ ಅಂತೆ. ಬಹಳ ಸಂತುಷ್ಟಳಾಗಿ ಆ ಗಂಗೆ ಮತ್ತೆ ತನ್ನ ಮನೆಗೆ ಹೋಗಿದ್ದಾಳಂತೆ. ಆದ್ದರಿಂದ ತಸ್ಮಾತ್ ತುಲಾ ಸ್ನಾನಂ ಕಾವೇರ್ಯಾಂ ಚಷ್ಯತೆ ಬುಧೈಹಿ. ಅದರಿಂದ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಕಾವೇರಿ ಸ್ನಾನ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಜ್ಞಾನಿಗಳೆಲ್ಲ ಹೇಳ್ತಾರಪ್ಪ. ಅದರಿಂದ ಈ ಕಾರ್ತೀಕ ಮಾಸ ಬಂದಾಗ ಅವಶ್ಯವಾಗಿ ಈ ಒಂದು ಸ್ನಾನವನ್ನು ಮಾಡಬೇಕು ಅಂತ ಬ್ರಹ್ಮದೇವರು ತಿಳಿಸಿ ಆದ ಮೇಲೆ ಮತ್ತೆ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ತೀಕ ಮಾಸದಲ್ಲಿ ವ್ರತಾಚರಣೆ ಬಗ್ಗೆ ನಾನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದೆ, ಅದಕ್ಕೂ ಹೇಳಬೇಕು ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ವಿಶೇಷವಾಗಿ ಪೌರ್ಣಿಮೆಯಿಂದ ಪೌರ್ಣಿಮೆವರೆಗೆ, ಆಶ್ವೀನ ಮಾಸ ಪೌರ್ಣಿಮೆಯಿಂದ ಕಾರ್ತೀಕ ಮಾಸ ಪೌರ್ಣಿಮೆ ತನಕ ಈ ಒಂದು ಕಾಲ ವಿಶೇಷದಲ್ಲಿ ಪ್ರಾತಃಸ್ನಾನವನ್ನು ಅವಶ್ಯವಾಗಿ ಮಾಡಬೇಕು. ಭಗವಂತನ ದಾಮೋದರನ ಒಂದು ತೃಪ್ತ್ಯರ್ಥವಾಗಿ ದಾಮೋದರ ರೂಪಿ ಪರಮಾತ್ಮನನ್ನ ಪೂಜೆ ಮಾಡಬೇಕು. ಸರ್ವ ಪಾಪವು ನಾಶವಾಗ್ತದೆ. ಪ್ರಾರ್ಥನೆ ಮಾಡಬೇಕಂತೆ. ನಿರ್ವಿಘ್ನಂ ಕುರು ದೇವೇಶ ಆಮಾಸಂ ಪುರುಷೋತ್ತಮ ಇಮಂ ಸಂಪ್ರಾರ್ಥ್ಯ ವಿಧಿವತ್ ನಾರಾಯಣ ಮನಾಮಯಂ. ಕಾರ್ತೀಕ ಮಾಸದಲ್ಲಿ ಏನಾದರೂ ಒಂದು ವ್ರತವನ್ನು ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೇವೆ. ಆ ಮಾಡಬೇಕಾದರೆ ಮೊದಲು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಂತೆ. ಸ್ವಾಮಿ, ನಿರ್ವಿಘ್ನವಾಗಿ
ಈ ಒಂದು ಮಾಸದಲ್ಲಿ ನಿನ್ನ ಪ್ರೀತ್ಯರ್ಥವಾಗಿ ಸತ್ಕರ್ಮವನ್ನು ಮಾಡ್ತೇನೆ, ಇದಕ್ಕೆ ವಿಘ್ನ ಬರದೇ ಇದ್ದಂತೆ ಅನುಗ್ರಹ ಮಾಡುವಂತ ಆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಘಟಿಕಾದ್ವಯ ಶಿಷ್ಟಾಯಾಮ್ ಸ್ನಾನಂ ಕುರ್ಯಾದ್ಯಥಾವಿಧಿ ಅಂತ ಈ ಒಂದು ಮಹಿಮೆ ಮಾಸದ ಒಂದು ಪುರಾಣದಲ್ಲಿ ಒಂದು ಬರತಕ್ಕಂತಹ ಶ್ಲೋಕ. ದಾಮೋದರ ಸ್ತೋತ್ರ ಅಂತ ಹೆಸರು ಅದಕ್ಕೆ. ಮತ್ಸ್ಯಾಕೃತಿಧರ ಜಯದೇವೇಶ ವೇದ ವಿಬೋಧಕ ಕೂರ್ಮಸ್ವರೂಪ ಮಂದರಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯದೇವೇಶ ಅಂತ ಭಗವಂತನ ದಶಾವತಾರಗಳನ್ನ ವರ್ಣನೆ ಮಾಡ್ತಾರಲ್ಲಿ. ಇಮಂ ಮಂತ್ರಂ ಪಠನ್ನೇವ ಕುರ್ಯಾನ್ ನೀರಾಜನಂ ಬುಧಃ ಘಟಿಕಾದ್ವೈಶಿಷ್ಟಾಯಾಮ್ ಸ್ನಾನಂ ಕರ್ಯಾದ್ಯಥಾವಿಧಿ ಅನ್ಯಥಾ ನರಕಂ ಯಾತಿ ಯಾವದಿಂದ್ರಾಶ್ಚತುರ್ದಶ ಅಂತ ಒಂದು ಮಾತು. ಆ 2 ಘಳಿಗೆ ಮುಂಚೆನೆ ಎದ್ದು ಬಿಟ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಈ ಮಂತ್ರವನ್ನು ಹೇಳ್ತಾ ಭಗವಂತನಿಗೆ ಆರತಿಯನ್ನು ಮಾಡಬೇಕಂತೆ. ಆರತಿಯನ್ನು ಮಾಡಿ ಆ ನಂತರ ಸ್ನಾನವನ್ನು ಮಾಡಬೇಕು ಅಂತ ಒಂದು ಪುರಾಣದ ಮಾತು. ನಾವು ವಿಶೇಷವಾಗಿ ಈ ಒಂದು ತೌಳವ ಸಮಾಜದಲ್ಲಿ ನಾವು ನೋಡುವಂತೆ ಕೃಷ್ಣ ಮಠದಲ್ಲೂ ಕೂಡ ಅಂತಹ ಒಂದು ಆಚರಣೆಯನ್ನು ನೋಡ್ತಾ ಇದ್ದೇವೆ. 6 ಗಂಟೆಗೆ ಸರಿಯಾಗಿ ಜಾಗರ ಪೂಜಾ ಅಂತ ಅದು ವಿಶೇಷವಾಗಿ ಮಾಡ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ದೀಪವನ್ನು ತೋರಿಸಿಕೊಂಡು ಹೋಗುವಂತಹದ್ದು. ಇದು ಸೂರ್ಯ ಉದಯಕ್ಕಿಂತ ಮುಂಚೆ ಮಾಡಿದರೂ ಕೂಡ ಸ್ನಾನವನ್ನು ಮುಂಚೆ ಮಾಡಿರ್ತಾರೆ. ಈ ಒಂದು ಘಟ್ಟದ ಮೇಲಿನ ಒಂದು ಸಂಪ್ರದಾಯದಲ್ಲಿ ಆರತಿಯನ್ನು ಮಾಡಿ ಆ ನಂತರ ಸ್ನಾನವನ್ನು ಮಾಡ್ತಾರೆ. ಅಂತೂ ಜಾಗರ ಪೂಜೆ ವಿಹಿತವಾದದ್ದು ಅಂತ ಒಟ್ಟಾರೆ ಇದರಿಂದ ಸಿದ್ಧವಾಗ್ತದೆ. ಅಂತೂ ಈ ಮಂತ್ರವನ್ನು ಹೇಳ್ತಾ ಜಾಗರವನ್ನು ಆ ಭಗವಂತ ನನಗೆ ಆರತಿಯನ್ನು ಮಾಡಿ ಎಲ್ಲ ಇಡೀ ಮನೆಯಲ್ಲಿ ಗೋವಿಗೆ ಮತ್ತೆ ತುಳಸಿಗೆ ಎಲ್ಲ ಮನೆಯಲ್ಲಿ ಏನೇನು ದೇವತಾ ಸನ್ನಿಧಾನ ಉಂಟು ಎಲ್ಲ ಕಡೆಯಲ್ಲೂ ಕೂಡ ದೇವಸ್ಥಾನವಾಗಿದ್ದರೆ ದೇವಸ್ಥಾನದ ಸುತ್ತ ಪರಿಸರದಲ್ಲೂ ಕೂಡ ಏನಾದರೂ ದೇವತೆಗಳ ಸನ್ನಿಧಾನ ಇರ್ತದೆ. ಎಲ್ಲ ಕಡೆಯಲ್ಲೂ ಕೂಡ ಆರತಿಯನ್ನು ಮಾಡಿ ಆ ಭಗವಂತನನ್ನ ಸಂತೋಷಗೊಳಿಸಬೇಕು. ಹೀಗೆ ಆ ತಪ್ಪದೇ ಎದ್ದು ಆರತಿಯನ್ನು ಮಾಡಬೇಕು. ಇದಕ್ಕಿಂತಲೂ ಕೂಡ ಮುಖ್ಯವಾಗಿ ಶೌಚ ಮೂಲಂ ಹಿ ಆಚಾರ ಅಂತ ಒಂದು ಮಾತು. ಶೌಚ ಇಲ್ಲದೆ ಸ್ವಚ್ಛವಾಗಿ ದೇಹದ ಕಶ್ಮಲವನ್ನು ಹೊರಗೆ ಹಾಕದೆ ಯಾವುದೇ ಸತ್ಕರ್ಮ ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಆ ದೃಷ್ಟಿಯಿಂದ ಆ ಮಲವಿಸರ್ಜನೆ ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮನೆಯಿಂದ ಎಲ್ಲ ಹೇಳಿ ವ್ಯರ್ಥ ಅದು, ಅದರ ಹೇಳುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಹೇಳಿದರೆ ಪ್ರಯೋಜನ ಇಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ಅಂತೂ ಮನೆಯಿಂದ ದೂರದಲ್ಲಿ ಹೋಗಿ ಆ ಶೌಚವನ್ನು ಮುಗಿಸಬೇಕು ಅಂತೆಲ್ಲ ಹೇಳ್ತಾರೆ. ಹೀಗೆ ಶೌಚವನ್ನ ಯಥಾಕಾಲ ಯಥಾ ದಿಕ್ಕಿನಲ್ಲಿ ಮುಗಿಸಿಕೊಂಡು ದಂತಧಾವನವನ್ನು ಮಾಡಬೇಕು. ಆ ಬಗ್ಗೆಯೂ ಕೂಡ ಹೇಳಿ ಪ್ರಯೋಜನ ಇಲ್ಲ. ಇಂಥ ಕಾಷ್ಟ ಇಂಥದ್ದಾಗಬೇಕು, ಇಂಥ ದಿವಸ ತಿಕ್ಕಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನು ಕೇಳ್ತಾ ಕೂತ್ಕೊಂಡ್ರೆ ನಮಗೆ ಹಲ್ಲೆ ಉಜ್ಜಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವುದೋ ಪೆಪ್ಸಿಡೆಂಟೋ ಕೋಲ್ಗೇಟೋ ಯಾವುದೋ ಹಚ್ಚಿ ಉಜ್ಜಬೇಕಾದಂಥ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗಿ ದಂತದ ಕಾಷ್ಟದ ಬದ್ದು ಹೇಳಿ ಪ್ರಯೋಜನ ಇಲ್ಲ. ಅಂತೂ ವಿಷಯ ತಿಳ್ಕೊಂಡಿರಬೇಕು. ಆ ದೃಷ್ಟಿಯಿಂದ ಆ ದಂತಧಾನವನ್ನು ಕೂಡ ಮಾಡಬೇಕು. ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ತನ್ನೋದೇಹಿ ವನಸ್ಪತಿ ಅಂತ ಆಯುರ್ಬಲಂ ಯಶೋವರ್ಚ ಪ್ರಜಾ ಪಶುವಸೂನಿಚ ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ತನ್ನೋದೇಹಿ ವನಸ್ಪತಿ ಅಂತ ಆ ದಂತ ಕಾಷ್ಟಕ್ಕೆ ಪ್ರಾರ್ಥನೆಯನ್ನು ಮಾಡಿ ಹಲ್ಲನ್ನು ಉಜ್ಜಬೇಕು. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಅಲ್ಲಿ ಒಂದು ಹಿಂದೆ ವಿಶಿಷ್ಟ ಪ್ರಾರ್ಥನೆ ಇದೆ. ಪ್ರಾರ್ಥನೆ ಇಲ್ಲದೆ ನಮ್ಮಲ್ಲಿ ಯಾವುದೋ ಕಾರ್ಯಕ್ರಮವೇ ಇಲ್ಲ. ಯಾಕೆ ಮಾಡ್ತಾ ಇದ್ದೇವೆ, ಇದರಿಂದ ಏನು ಬರ್ತದೆ ತಿಳಿದುಕೊಂಡು ಮಾಡಬೇಕು. ಕೋಲ್ಗೆಟ್ಟು ಉಜ್ಜಿದ್ರೆ ಏನಾಗುತ್ತೆ, ಹಬ್ಬಬ್ಬ ಅಂದರೆ 1-2 ತಾಸು ನಮ್ಮ ಬಾಯಿ ಒಳ್ಳೆ ಸ್ಮೆಲ್ ಇರಬಹುದು ಅಷ್ಟೇ, ಇಲ್ಲ ಆಮೇಲೆ ಕೆಟ್ಟ ಸ್ಮೆಲ್ಲೇ ಅದು. ಇಲ್ಲಿ ಹಾಗಲ್ಲ. ನಮ್ಮ ಬಾಯಿಯ ದುರ್ಗಂಧ ನಾಶ ಆಗುವುದರ ಜೊತೆಗೆ ಆಯುಷ್ಯ, ಬಲ, ವರ್ಚಸ್ಸು, ಪ್ರಜೆಗಳ ಅಭಿವೃದ್ಧಿ, ಪಶುಗಳು, ಬ್ರಹ್ಮ ವಿಶೇಷವಾಗಿ ಜ್ಞಾನ, ಮೇಧ ಎಲ್ಲವೂ ಕೂಡ ಅದರಿಂದ ದೊರೆಯುತ್ತದೆ ಎಂಬುದಾಗಿ ಶಾಸ್ತ್ರಕಾರರ ವಚನ. ಹಾಗಾಗಿ ಅಂತಹ ಕಾಷ್ಟದಿಂದ ದಂತಧಾವನವನ್ನು ಮಾಡಿಕೊಳ್ಬೇಕು. ಇದಾದ ನಂತರ ಆ ಭಗವಂತನ ಶೌಚದಲ್ಲೂ ಕೂಡ ಒಂದು ಹೇಳ್ತಾರೆ, ಅದನ್ನು ಕೂಡ ಈಗಿನ ಕಾಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೃತ್ತಿಕಾ ಹಚ್ಚಿಕೊಂಡು ಪ್ರಕ್ಷಾಳನ ಮಾಡಿಕೊಳ್ಬೇಕು. ಕೈ ಮೊದಲಾಗಿರ್ತಕ್ಕಂತಹ ಸ್ಥಾನಗಳನ್ನೆಲ್ಲವನ್ನು ಕೂಡ ಪ್ರಕ್ಷಾಳನ ವಿಚಾರವನ್ನು ಕೂಡ ಹೇಳ್ತಾರೆ. ಅದನ್ನು ಕೂಡ ಹೆಚ್ಚು ಹೇಳಿ ಪ್ರಯೋಜನ ಇಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲವನ್ನು ವಿಷಯವನ್ನು ಬಿಡ್ತಾ ಇದ್ದೇನೆ. ಅಂತೂ ಹೀಗೆ ವಿಧಿಪೂರ್ವಕವಾಗಿ ಯಥಾಚಾರ ಯಥಾಕಾಲ ಅದರಂತೆ ನಮ್ಮ ಎಲ್ಲ ದೇಹವನ್ನು ಶುದ್ಧ ಮಾಡಿಕೊಂಡು ತುಳಸಿಗೆ ಆರತಿಯನ್ನು ಮಾಡಿ ಮೃತ್ತಿಕಾಧಾರಣೆಯನ್ನು ಮಾಡಿಕೊಂಡು ಆ ನಂತರ ಸ್ನಾನಕ್ಕೆ ಹೊಳಬೇಕಂತೆ. ಇಷ್ಟೆಲ್ಲ ಯಾವಾಗೆ ಸೂರ್ಯೋದಯಕ್ಕಿಂತ 2 ಘಳಿಗೆ ಮುಂಚೆ ಇದೆಲ್ಲ ಕಾರ್ಯಕ್ರಮ ಆಗಬೇಕು. 2 ಘಳಿಗೆ ಸೂರ್ಯೋದಯ ಆಗಲಿಕ್ಕೆ 2 ಘಳಿಗೆ ಇರಬೇಕಾದ್ರೆ ಸ್ನಾನಕ್ಕೆ ತಯಾರಾಗಬೇಕು. ಸ್ನಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪಪೂರ್ವಕ ಸ್ನಾನವನ್ನು ಮಾಡಬೇಕಂತೆ. ವಿಶೇಷವಾಗಿ ನದಿ ಇದ್ದರೆ, ತಟಾಕ ಇದ್ರೆ ಬಹಳ ವಿಶೇಷ.
ಆಗೋದಿಲ್ಲ, ಆಸಕ್ತರಿದ್ದರೆ ಮನೆಯಲ್ಲೇ ಬಿಸಿನೀರು ಸ್ನಾನ ಮಾಡಿದರೂ ಚಿಂತೆ ಇಲ್ಲ, ಅಂತೂ ಸೂರ್ಯೋದಯಕ್ಕಿಂತ ಮುಂಚೆ ನಮ್ಮ ಸ್ನಾನಾದಿಗಳು ಆಗಬೇಕು ಅಂತ ಹೇಳ್ತಾರಲ್ಲಿ. ಸ್ನಾನದಲ್ಲಿ ಸಂಕಲ್ಪ ಮಾಡಬೇಕಂತೆ. ಮೊದಲು ಸಂಕಲ್ಪ ಮಾಡಿ ಅರ್ಘ್ಯನ್ನು ಕೊಡಬೇಕು. ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆ ಋಷಿಕೇಶ ಗ್ರಹಣಾರ್ಘ್ಯಂ ನಮೋಸ್ತುತೆ ಅಂತ ದೇವರಿಗೆ ಅರ್ಘ್ಯವನ್ನು ಕೊಟ್ಟು, ಕಾರ್ತಿಕೇಯಂ ಕರಿಷ್ಯಾಮಿ ಪ್ರಾತಸ್ನಾನಂ ಜನಾರ್ದನ ಪ್ರೀತ್ಯರ್ಥಂ ತವ ದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಮತ್ತೆ ಇತರ ನದಿಗಳಿಗೆ ನದ್ಯಾಭಿಮಾನಿ ದೇವತೆಗಳ ಅರ್ಘ್ಯವನ್ನು ಕೊಡಬೇಕು. ಆ ನಂತರ ಸ್ನಾನವನ್ನು ಮಾಡಬೇಕಾದರೆ ಯಾರಾದರೂ ಆ ತಟದಲ್ಲಿ ಬ್ರಾಹ್ಮಣರಿದ್ದರೆ ಬ್ರಾಹ್ಮಣರ ಅನುಜ್ಞೆಯನ್ನು ಕೇಳಿ ಸ್ನಾನವನ್ನು ಮಾಡಬೇಕು. ಸ್ನಾತ್ವಾ ವಿಷ್ಣಾದಿ ದೇವಾಶ್ಚ ಪ್ರಗೃಹ್ಯಾಜ್ಞಾಂ ದ್ವಿಜೋತ್ತಮಾನ್ ನಾಭಿಮಾತ್ರೇ ಜಲೇ ತಿಷ್ಠನ್ ಸ್ನಾನಂ ಕುರ್ಯಾತ್ ಯಥಾವಿಧಿ. ನಾಭಿಮಾತ್ರ ಇದು ಆಗೋ ತನಕ ನೀರಲ್ಲಿ ಇಳಿಬೇಕು, ಇಳಿದು ಬಿಟ್ಟು ಸ್ನಾನವನ್ನು ಮಾಡಬೇಕು. ಅಲ್ಲೂ ಕೂಡ ಅನೇಕ ಕರ್ಮಗಳುಂಟು. ಮೃತ್ತಿಕಾ ಸ್ನಾನ, ಗೋಮಯ ಸ್ನಾನ, ಭಸ್ಮ ಸ್ನಾನ ಅಂತ ಅನೇಕ ಸ್ನಾನಗಳನ್ನು ವಿಧಾನ ಮಾಡಿದ್ದಾರೆ. ಯಥಾ ಯೋಗ್ಯವಾಗಿ ಆ ಸ್ನಾನವನ್ನು ಕೂಡ ಮಾಡಿ ಅಘಮರ್ಷಣ ಸ್ನಾನವನ್ನು ಮಾಡಬೇಕು. ಪುರುಷಸೂಕ್ತದಿಂದ ಶಂಖದಿಂದ ಆಕಾರವನ್ನು ಮಾಡಿಕೊಂಡು ಹೀಗೆ ತಲೆಗೆ ನೀರು ಹಾಕ್ಕೊಂಡು ಭಗವಂತನ ಅಭಿಷೇಕ, ಹೃತ್ಪದ್ಮಸ್ಥದಲ್ಲಿರತಕ್ಕಂಥ ಭಗವಂತನ ಅಭಿಷೇಕನ ಆಗ್ತಾ ಇದೆ ಅಂತ ಚಿಂತನೆ ಮಾಡ್ತಾ ಆ ದೇಹಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಬೇಕು. ಅನಂತರ ಆ ತೀರ್ಥದಿಂದ ಹೊರಗಡೆ ಬಂದು ಒರೆಸಿಕೊಂಡು ಆ ನಂತರ ದೇವತೆಗಳಿಗೆಲ್ಲ, ಋಷಿಗಳಿಗೆ, ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಊರ್ಧಪುಂಡ್ರಾದಿಗಳನ್ನು ಧಾರಣ ಮಾಡಿಕೊಳ್ಳಬೇಕು. ತಥೋ ಹರಿಂ ಸಮಭ್ಯರ್ಚ್ಯ ಗಂಧಪುಷ್ಪಾಕ್ಷದಾದಿಭಿ ಶುತ್ವಾ ಹರಿಕಥಾಂ ದಿವ್ಯಾಂ ಸರ್ವ ಪಾಪ ಪ್ರಣಾಶಿನೀಂ. ಇದಾದ ನಂತರ ಆ ಭಗವದ ಆರಾಧನೆಯನ್ನು ಮಾಡಬೇಕು. ಗಂಧ ಪುಷ್ಪ ಮೊದಲಾಗಿರತಕ್ಕಂತಹ ವೈಭವಗಳಿಂದ ಭಗವಂತನ ಪೂಜೆಯನ್ನು ಮಾಡಬೇಕು. ಎಲ್ಲ ಆದ ಮೇಲೆ ಹರಿಕಥಾ ಶ್ರವಣ. ನೋಡಿ, ಯಾವುದೇ ಒಂದು ಸತ್ಕರ್ಮ ಆಗಬೇಕಾದರೆ ಅಲ್ಲಿ ಒಂದು ಜ್ಞಾನಕಾರ್ಯ ಆಗಬೇಕು. ಜ್ಞಾನಕಾರ್ಯ ಇಲ್ಲದೆ ಸತ್ಕರ್ಮ ಅದು ಪೂರ್ಣ ಆಗೋದಿಲ್ಲ ಅಂತ ಭಗವಂತ ಗೀತೆಯಲ್ಲೂ ಕೂಡ ಹೇಳಿದಂತೆ, ಸರ್ವಂ ಕರ್ಮಾಗಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದಂತೆ, ಆ ಒಂದು ದಿನದಲ್ಲಿ ಒಂದು ಬಾರಿ, ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಹರಿಕಥಾ ಶ್ರವಣ ಮಾಡಬೇಕು ನಾವು. ಹೀಗೆ ಹರಿಕಥಾ ಶ್ರವಣವನ್ನು ಮಾಡಿ, ಅದು ಹರಿಕಥಾ ಒಂದು ಹೇಳುವಾಗ ಒಂದು ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಶ್ರುತ್ವಾ ಹರಿಕಥಾಂ ದಿವ್ಯಾಂ ಸರ್ವ ಪಾಪ ಪ್ರಣಾಶಿನೀಂ. ಎಲ್ಲ ಪಾಪವನ್ನು ನಾಶ ಮಾಡದಂಥ ಹರಿಕಥಾ ಶ್ರವಣ. ಅದಾದ ನಂತರ ಮಧ್ಯಾಹ್ನ ಸಮಯದಲ್ಲಿ ಬ್ರಾಹ್ಮಣರನ್ನು ಭೋಜನೆಗೆ ಕರೆದು ಅವರಿಗೆ ಭೋಜನವನ್ನು ಹಾಕಿ ಆ ನಂತರ ತಾನು ಊಟವನ್ನು ಮಾಡಬೇಕು. ಅದಾದ ನಂತರ ಸಾಯಂಕಾಲದಲ್ಲಿ ಮತ್ತೆ ಪುನಃ ಭಗವದ್ ಆರಾಧನೆಯನ್ನು, ಆರತಿ ಮೊದಲಾಗಿರುವುದರಿಂದ ಆರಾಧನೆಯನ್ನು ಮಾಡಿ ಸ್ತೋತ್ರ ಪಾಠಾದಿಗಳನ್ನು ಮಾಡಬೇಕು. ಹೀಗೆ ಪ್ರಥಮಯಾಮ ಕಳೆದ ಮೇಲೆ ಮಲ್ಕೊಳ್ಬೇಕು. ಇಷ್ಟು ಇಡೀ ಕಾರ್ತಿಕ ಮಾಸದಲ್ಲಿ ದಿನದಲ್ಲಿ ಏನು ಮಾಡಬೇಕು ಅಂತ ಒಂದು ಶಾರ್ಟ್ ಒಂದು ಟೈಮ್ ಟೇಬಲ್ಲು ಪುರಾಣಕಾರರೇ ನಮಗೆ ಕೊಟ್ಟಿದ್ದಾರೆ. ಹೀಗೆ ಕಾರ್ತಿಕ ಮಾಸದಲ್ಲಿ ವಿಧಿಪೂರ್ವಕವಾಗಿ ಸತ್ಕರ್ಮಾನುಷ್ಠಾನವನ್ನು ಮಾಡ್ತಾ ಕಾಲವನ್ನು ಕಳಿಬೇಕು ಅಂತ ಹೇಳಿಯಾದ ಮೇಲೆ ನಾರದರಂತಾರೆ, ಅಲ್ಲ ಬ್ರಹ್ಮದೇವರೇ, ಇಷ್ಟೆಲ್ಲ ಮಹಿಮೆಯನ್ನು ಹೇಳ್ತಾ ಇದ್ದೀರಿ, ಆದರೆ ನನ್ನ ಮನಸ್ಸು ತೃಪ್ತಿ ಆಗ್ತಾ ಇಲ್ಲ. ಮಾಸದ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ವಿಚಾರಗಳಿದೆ, ನನ್ನ ತಿಳಿಸಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡು ನಾರದ, ಈಗಾಗಲೇ ತಿಳಿಸಿದಂತೆ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಬೇಕು, ಭಗವಂತನನ್ನು ಪೂಜಾ ಮಾಡಬೇಕು. ಇದರಿಂದ ಫಲ ಏನು ಗೊತ್ತುಂಟೋ? ಮೋಕ್ಷವೇ ಫಲ. ಸತು ಮೋಕ್ಷಮವಾಪ್ನೋತಿ ನತ್ರ ಕಾರ್ಯ ವಿಚಾರಣ. ಇಷ್ಟೆಲ್ಲ ಏನು ಹೇಳಿ ಹೆಚ್ಚು ಹೇಳಿ ಪ್ರಯೋಜನ ಇಲ್ಲ, ಒಂದೇ ಮಾತಲ್ಲಿ ಹೇಳೋದು ಅಂತ ಹೇಳಿದರೆ ಮೋಕ್ಷವೇ ಇದಕ್ಕೆ ಫಲ ಎಂಬುದಾಗಿ ತಿಳಿಸ್ತಾ, ಆದರೆ ಈ ಎಲ್ಲ ಸತ್ಕರ್ಮವನ್ನು ಮಾಡಬೇಕಾದ್ರೆ ನಾನೇ ಸತ್ಕರ್ಮವನ್ನು ಮಾಡುವವನು, ನನಗಿಂತ ಬೇರೆ ಜಗತ್ತಿನಲ್ಲೇ ಇಲ್ಲ ಅಂತ ಈ ಅಹಂಕಾರದಿಂದ ನಿನ್ನ ಸ್ವಪ್ರತಿಷ್ಠೆಗೋಸ್ಕರ ಯಾವುದಾದ್ರೂ ಕರ್ಮವನ್ನು ಮಾಡಿದರೆ ಅದು ಪ್ರಯೋಜನ ಆಗೋದಿಲ್ಲಪ್ಪ. ಭಕ್ತ್ಯಾ ವಿರೋಹಿತೋ ಎಷ್ಟು ಸ್ವರ್ಣಾಧಿಭಿ ಅರ್ಚಯೇತ್ ತಸ್ಯ ಪೂಜಾಂ ನ ಗೃಹಾತಿ ತತ್ರ ನಾತ್ರ ಕಾರ್ಯ ವಿಚಾರಣ. ಈ ಎಲ್ಲ ಸತ್ಕರ್ಮವನ್ನು ಮಾಡಬೇಕಾದ್ರೆ ಭಕ್ತಿ ವಿಶೇಷವಾಗಿ ಬೇಕೇ ಬೇಕು. ಭಕ್ತಿ ಬಿಟ್ಟು ಏನಾದರೂ ಕೆಲಸವನ್ನು ಮಾಡಿದರೆ ಅದು ವ್ಯರ್ಥ ಆಗ್ತದೆ. ಅದಕ್ಕೊಂದು ಇತಿಹಾಸವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕಾಂಚೀಪಟ್ಟಣದಲ್ಲಿ ಒಬ್ಬ ರಾಜ, ಕಾಂಚೀಪುರ್ಯಾಂತು ಪುರಾಚೋಲ ಚಕ್ರವರ್ತಿ ನೃಪೋ ಭವೇತ್. ಕಾಂಚೀಪಟ್ಟಣದಲ್ಲಿ ಚೋಲರಾಜ ಅಂತ, ಆ ಚೋಲರಾಜನ ಮಹಿಮೆಯನ್ನು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಚೋಲರಾಜ ರಾಜ ಅಂತ ಮಾತ್ರಕ್ಕೆ ಬೇಕಾದಷ್ಟು ಸಂಪತ್ತು ಅದರಿಂದ ನಮಗೆ ಸೂಚಿತವಾಗ್ತಾ ಇದೆ. ಅಂತಹ ರಾಜ ಭಗವಂತನಿಗೆ ಬೇಕಾದಷ್ಟು ಸಮರ್ಪಣೆಯನ್ನು ಮಾಡ್ತಾ ಇದ್ದಂತೆ, ಆದರೂ ಭಕ್ತಿ ಇಲ್ಲದೆ ಕೆಲಸ ಮಾಡ್ತಿದ್ದಾದ್ರಿಂದಾಗಿ ಅವನ ಒಂದು ಕರ್ಮ ನಿರರ್ಥಕವಾಯಿತು ಎಂಬುದನ್ನು ತಿಳಿಸ್ಲಿಕ್ಕೆ ಒಂದು ಇತಿಹಾಸವನ್ನು ಹೇಳಿದರು. ಚೋಲರಾಜ ಬಹಳ ಪರಮ ಧಾರ್ಮಿಕನೇ ಆಗಿದ್ದ ಅವನು.
ಅವನು ಎಷ್ಟು ಪರಮಧಾರ್ಮಿಕ ಆಗಿದ್ದ ಅಂತ ಹೇಳಿದರೆ, ಪ್ರತಿ ದಿವಸವೂ ಕೂಡ ತಾನು ಏನು ಸತ್ಕರ್ಮವನ್ನು ಮಾಡ್ತಾ ಇದ್ದಾನೆ, ಈ ಸತ್ಕರ್ಮದ ಮಹಿಮೆಯಿಂದ ಅವನ ರಾಜ್ಯದಲ್ಲಿ ಯಾವ ಒಬ್ಬ ಪ್ರಜೆಯೂ ಕೂಡ ದರಿದ್ರನಾಗಿರಲಿಲ್ಲಂತೆ. ಹಾಗಾಗಿ ರಾಜನ ಪುಣ್ಯದಿಂದ ದೇಶವೆಲ್ಲೂ ಕೂಡ ಸುಭಿಕ್ಷಿತವಾಗಿತ್ತು. ಅವನು ಎಷ್ಟು ಶ್ರೇಷ್ಠ ರಾಜ ಅಂತ ಹೇಳಿದ್ರೆ, ಕಾಂಚೀಪಟ್ಟಣದಲ್ಲಿ ಚೋಳ ರಾಜ ಅಂತ ಏನು ಆಗಿ ಹೋದ, ಆ ದೇಶದಲ್ಲಿ ವಾಸ ಮಾಡತಕ್ಕಂತಹ ಜನರು ಕೂಡ ಚೋಳ ದೇಶದ ಜನರು ಅಂತಲೇ ಪ್ರಸಿದ್ಧರಾದರವರು, ಚೋಳ ದೇಶದ ಜನರು ಅಂತ. ಹೀಗೆ ರಾಜನ ಹೆಸರು ಪ್ರಜೆಗಳಿಗೂ ಬಂತು. ಇಂತಹ ಒಂದು ಶ್ರೇಷ್ಠನಾಗಿರ್ತಕ್ಕಂತಹ ರಾಜ ಅವನು ಒಂದು ದಿವಸವೂ ಕೂಡ ಪಾಪಬುದ್ಧಿಯಿಂದ ಕೆಲಸವನ್ನು ಮಾಡಲಿಲ್ಲ. ಭಗವಂತನ ಪ್ರೀತ್ಯರ್ಥವಾಗಿ ಅನೇಕ ಸತ್ಕರ್ಮಗಳನ್ನು ಮಾಡಿದ್ದ. ಒಂದು ಬಾರಿ ತಾಮ್ರಪರ್ಣ ನದಿ ತೀರದಲ್ಲಿ ಅನೇಕ ವರ್ಷಗಳ ಕಾಲ ಯಾಗವನ್ನು ಮಾಡಿ 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 ಆ ಯಜ್ಞಯಾಗದಲ್ಲಿ ಹಿಂದಿನ ಕಾಲದಲ್ಲಿ ಯೂಪಸ್ತಂಭ ಅಂತ ಸ್ಥಾಪನೆ ಮಾಡ್ತಾ ಇದ್ರು. ಬಂಗಾರದ ಒಂದು ಸ್ತಂಭ ವಿಶೇಷವನ್ನು ಮಾಡ್ತಾ ಇದ್ರು. ಹೀಗೆ ಅನೇಕ ಯಜ್ಞಗಳನ್ನು ಮಾಡಿದ್ರಿಂದ ಆ ಎರಡೂ ಬದಿಯಲ್ಲಿ, ಆ ತಾಮ್ರಪರ್ಣಿ ನದಿ ಎರಡೂ ತೀರದಲ್ಲಿ ಅನೇಕ ಸುವರ್ಣ ಯೂಪಗಳು ಕಾಣ್ತಾ ಇತ್ತಂತೆ. ಈ ರಾಜ ಅಷ್ಟೊಂದು ಯಜ್ಞಯಾಗಾದಿಗಳನ್ನು ಮಾಡಿರ್ತಕ್ಕಂಥವನು. ಅವನು ಒಂದು ಬಾರಿ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿದ್ದಾನಂತೆ. ಭಗವಂತ ಯೋಗ ನಿದ್ರೆಯಲ್ಲಿ ರತನಾಗಿರ್ತಕ್ಕಂಥ ವಿಶೇಷ ಪುಣ್ಯ ಕ್ಷೇತ್ರ. ಅಂತಹ ಕ್ಷೇತ್ರಕ್ಕೆ ಹೋಗಿ ಆ ಭಗವಂತನಿಗೆ ರತ್ನ, ಬಂಗಾರ ಮೊದಲಾಗಿರ್ತಕ್ಕಂತಹ ಅನೇಕ ಸಂಪತ್ತಿನಿಂದ ಅರ್ಚನೆ ಮಾಡ್ತಾ ಇದ್ದಾನಂತೆ. ಪೂಜಯಿತ್ವ ಪ್ರಣಮ್ಯಾಥ ಉಪವಿಷ್ಟ ಸತತ್ರವೈ. ಹೀಗೆ ಭಗವಂತನನ್ನ ಅನೇಕ ಆಭರಣಗಳು, ರತ್ನ ಮೊದಲಾಗಿರ್ತಕ್ಕಂಥದರಿಂದ ಪೂಜೆ ಮಾಡಿ ಆನಂದದಿಂದ ಆ ಮೂರ್ತಿಯನ್ನು ನೋಡ್ತಾ ನಿಂತುಕೊಂಡಿದ್ದಾನಂತೆ. ಅದೇ ಕಾಲಕ್ಕೇನೆ ಅದೇ ಊರಿನ ಬ್ರಾಹ್ಮಣ, ಯಾವ ಚೋಳ ದೇಶದ ರಾಜ ಇಲ್ಲಿ ಕಾಂಚೀಪಟ್ಟಣದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದನೋ ಆ ತನ್ನ ದೇಶದ ಒಬ್ಬ ಪ್ರಜೆ, ಅಂತಹ ಪ್ರಜೆ ಅಲ್ಲಿ ಬಂದಿದ್ದಾನಂತೆ. ಸ್ವಪುರೀಂ ವಾಸಿನಂ ತತ್ರ ವಿಷ್ಣುದಾಸಾಹ್ವಯಂ ದ್ವಿಜಂ. ವಿಷ್ಣುದಾಸ ಅಂತ ಅವನ ಹೆಸರು. ಅಂತಹ ವಿಷ್ಣುದಾಸ ಅಲ್ಲಿಗೆ ಬಂದಿದ್ದಾನೆ. ಅವನು ಕೂಡ ಬರುವಾಗ ಕೈಯಲ್ಲಿ ತುಳಸಿ ಹೂ ಇವನಿಗೆ ಹಿಡ್ಕೊಂಬಂದ. ಅವನು ಬಡಬ್ರಾಹ್ಮಣ ಪಾಪ, ಅವನಿಗೆಲ್ಲಿ ಇಂತಹ ರತ್ನ ಬಂಗಾರ ಎಲ್ಲಿ ಸಿಗಬೇಕು ಅವನಿಗಿಲ್ಲ. ಹಾಗಾಗಿ ಅವನು ತನಗೆ ಏನು ಸಿಕ್ಕಿದೆಯೋ ತುಳಸಿ ಪತ್ರ ಮೊದಲಾದವುಗಳಿಂದ ಭಗವಂತನ ಪೂಜೆ ಮಾಡಬೇಕು ಅಂತ ಅವನು ಬಂದಿದ್ದಾನೆ. ಬಂದ, ಪೂಜೆ ಮಾಡಿದ. ಪೂಜೆ ಮಾಡಿ ಆ ಹೂವು ತುಳಸಿಯನ್ನು ಏರಿಸಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ಈ ರಾಜ ರತ್ನ ಬಂಗಾರ ಮೊದಲಾದ ಆಭರಣಗಳಿಂದ ಏನು ಪೂಜೆ ಮಾಡಿದ್ನೋ ಅದೆಲ್ಲವೂ ಕೂಡ ಮುಚ್ಚಿ ಹೋಯಿತು. ರಾಜನಿಗೆ ಸಿಟ್ಟು ಬಂತು. ಅಲ್ಲ, ನಾನಿಷ್ಟು ಮಾಣಿಕ್ಯ, ವೈಡೂರ್ಯ, ರತ್ನ ಮೊದಲಾದವುಗಳಿಂದ ನಾನು ಪೂಜೆ ಮಾಡಿದರೆ ಈ ವಿಷ್ಣುದಾಸ ಬಂದು ಈ ಒಂದು ತುಳಸಿಯಿಂದ ಮುಚ್ಚಿ ಹಾಕಿಬಿಟ್ನಲ್ಲ, ಇದನ್ನ ಅವನಿಗೆ ತಳಿಲಿಕ್ಕೆ ಆಗಲಿಲ್ಲ. ಅಂತಾನವನ ಹತ್ರ ಹೋಗಿ, ವಿಷ್ಣು ಭಕ್ತಿಂ ನ ಜಾನಾಸಿ ಮಮ ವಿಪ್ರ ನ ಸಂಶಯ. ಹೇ ಬ್ರಾಹ್ಮಣ, ನಾನು ಎಷ್ಟು ವಿಷ್ಣು ಭಕ್ತನಾಗಿದ್ದೆ ನಿನಗೆ ಗೊತ್ತಿದೆಯಾ? ನನ್ನ ಭಕ್ತಿಯ ಬಗ್ಗೆ ನಿನಗೆ ಗೊತ್ತಿಲ್ಲ. ಅದರಿಂದ ಈ ಎಲ್ಲ ಏನು ಪೂಜೆ ಮಾಡಿದೆಯಲ್ಲ ಇದನ್ನು ತೆಗೆದು ಬಿಡಬೇಕು ಅಂತ ಅವನಂತಾನೆ. ಹೀಗೆ ರಾಜನ ಮಾತನ್ನು ಕೇಳಿ ಸಿಟ್ಟು ಬರ್ತದೆ ಅವನಿಗೆ. ರಾಜ್ಞೋ ಗೌರವ ಮುಲ್ಲಂಘ್ಯ ಜಗಾದ ವಚನಂ ತದಾ. ಇವನು ರಾಜ ಎಂಬತಕ್ಕಂಥ ಮರ್ಯಾದೆಯನ್ನು ಬಿಟ್ಟು ಹೇಳ್ತಾ ಇದ್ದಾನೆ, ವಿಷ್ಣುದಾಸ ಮದ್ಭಕ್ತಿಂ ಕಿಂ ನ ಜಾನಾಸಿ ಜ್ಞಾನ ದುರ್ಬಲತೋ ಇಹೋ. ನನ್ನ ಭಕ್ತಿ ನಿನಗೆ ಗೊತ್ತಿಲ್ಲಪ್ಪ, ನೀನು ಜ್ಞಾನ ಇಲ್ಲ, ನಿನಗೆ ಜ್ಞಾನದಿಂದ ದುರ್ಲಭನಾಗಿ ಬಿಟ್ಟಿದ್ದಿ ನೀನು. ಅದರಿಂದ ಬಹಳ ಗರ್ವಿತನಾಗಿ, ಜ್ಞಾನ ಹೋಯಿತು ಅಂದರೆ ಗರ್ವ ಬರ್ತದಲ್ಲಿ, ಹಾಗಾಗಿ ಗರ್ವಿತನಾಗಿದ್ದಿ. ಅದರಿಂದ ರಾಜ ನಿನಗೆ ಜ್ಞಾನ ಇಲ್ಲ ಅಂತ ಹೀಗೆ ಪರಸ್ಪರವಾಗಿ ಮಾತನಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ರಾಜನಿಗೆ ಬಹಳ ಕೋಪ ಬರ್ತದೆ. ಅಲ್ಲ, ಇಷ್ಟು ನಿನಗೆ ನಿನ್ನ ಭಕ್ತಿಯ ಬಗ್ಗೆ ದುರಭಿಮಾನ ಇದೆಯಲ್ಲ ನಿನಗೆ, ಹಾಗಾದರೆ ಬ್ರಾಹ್ಮಣರೇ ಎಲ್ಲ ಒಂದು ಮಾತನ್ನು ಕೇಳಿಸ್ಕೊಳ್ಳಿ. ನನ್ನ ಭಕ್ತಿ ದೊಡ್ಡದೋ ಇವನ ಭಕ್ತಿ ದೊಡ್ಡದೋ ಒಂದು ಪರೀಕ್ಷೆ ಮಾಡೇ ಬಿಡೋಣ. ಯಾರು ಭಕ್ತಿಯಿಂದ ಭಗವಂತ ಮೊದಲು ಬರ್ತಾನೆ. ನಾನು ಮಾಡುವ ಭಕ್ತಿಯಿಂದಲೇ ಭಗವಂತ, ನಾನು ಮಾಡುವ ಸತ್ಕರ್ಮದಿಂದಲೇ ಭಗವಂತ ಒಲಿಯೋದು. ಇವನು ಮಾಡಿರೋದು ಸತ್ಕರ್ಮದಿಂದ ಭಗವಂತ ಒಲಿಯೋದಿಲ್ಲ. ಇದು ನನಗೆ ಗ್ಯಾರಂಟಿ ಇದೆ, ಇದಕ್ಕೆ ನೀವೆಲ್ಲ ಸಾಕ್ಷಿಯಾಗಿ ನೋಡಿ ಅಂತ ಹೇಳಿ ಚಾಲೆಂಜ್, ಆ ಬ್ರಾಹ್ಮಣನಿಗೆ ತನ್ನ ಒಂದು ಪಂದ್ಯವನ್ನು ಹೇಳಿ ಚಾಲೆಂಜ್ ಮಾಡಿ ಹೋಗ್ತಾ ಇದ್ದಾನೆ. ಆ ಕಾಂಚೀಪಟ್ಟಣಕ್ಕೆ ಹೋಗಿ ಯಜ್ಞ ದೀಕ್ಷಿತನಾಗಿ ಕುಳಿತುಕೊಳ್ತಾ ಇದ್ದಾನೆ. ಈ ವಿಷ್ಣುದಾಸ ಎಂಬತಕ್ಕಂತಹ ಬ್ರಾಹ್ಮಣ ತನ್ನ ಏನು ಅನಂತೇಶ್ವರನ ಸನ್ನಿಧಾನದಲ್ಲೇ ಮತ್ತೆ ಪೂಜೆ ಮಾಡ್ತಾ ಅಲ್ಲೇ ಇದ್ದು ಬಿಟ್ಟಿದ್ದಾನೆ. ಅನೇಕ ವರ್ಷಗಳ ಕಾಲ ಆ ಪೂಜೆಯನ್ನ ಮಾಡಿದ್ದಾರೆ. ಒಂದು ದಿವಸ ಏಕದಾ ವಿಷ್ಣುದಾಸಸ್ತು ಕೃತ್ವ ನಿತ್ಯವಿಧಿಂ ದ್ವಿಜಃ ಕೃತ್ವಾಸ ಪೂರ್ವೋತ್ಪೂಜಾಂ ಸ್ವಾಶ್ರಮಂ ಪ್ರತಿಪದ್ಯಚ. ಅವನು ಒಂದು ಕ್ರಮ ಮಾಡಿಟ್ಟುಕೊಂಡಿದ್ದ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗುವ ಮುಂಚೆ ಅಡಿಗೆ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗೋದು. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ, ನಮಸ್ಕಾರ, ಅರ್ಚನೆ ಎಲ್ಲ ಮಾಡಿ ಆದ ಮೇಲೆ ಮನೆಗೆ ಬಂದು ಆ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡೋದು ಅಂತ ಹೀಗೆ ಕ್ರಮವನ್ನು ಇಟ್ಟುಕೊಂಡಿದ್ದ.
ಅದೇ ಪ್ರಕಾರವಾಗಿ ದಿನನಿತ್ಯ ಅಡಿಗೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಬಂದು ಊಟ ಮಾಡೋದು, ಹೀಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದ. ಒಂದು ದಿವಸ ಭಗವಂತನೇ ಅವನನ್ನು ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾನೆ. ಅವನು ಆಚೆ ಹೋಗಬೇಕು, ಇವನು ಒಂದು ಚಾಂಡಾಲ ವೇಷವನ್ನು ತೆಗೆದುಕೊಂಡು ಬಂದು ಅನ್ನವನ್ನು ತೆಗೆದುಕೊಂಡು ಹೋಗಬೇಕು. ಹೀಗೆ ನಿರಂತರ ಹೀಗೆ ಮಾಡ್ತಾ ಇದ್ದಾನೆ. ಇವನು ಬಂದು ನೋಡ್ತಾನೆ, ದೇವಸ್ಥಾನದಿಂದ ಮನೆಯಲ್ಲಿ ಅನ್ನ ಇಲ್ಲ. ಬಹಳ ಇದಾಯಿತು, ಎಲ್ಲಿ ಹೋಗಿ ಅನ್ನ ಯಾರು ಕದ್ಕೊಂಡು ಹೋದ್ರು? ಇಲ್ಲ, ಒಂದು ಸನ್ಯಾಸಿಗಳಿರುವಂತಹ ಊರಿದು, ಈ ಶ್ರೀರಂಗ ಕ್ಷೇತ್ರದಲ್ಲಿ ಯಾರು ಬರ್ತಾರೆ ಕಳ್ಳರು ಅಂತ ಅವನಿಗೆ ಒಂದು ದಿವಸ ಆಯ್ತು. ಹೋಗ್ಲಿ ಬಿಡು ಅಂತ ತಲೆಬಿಸಿ ಮಾಡ್ಕೊಳ್ಳಿಲ್ಲ. ಆತು ಭಗವದ್ ಇಚ್ಛಾ ಪ್ರಕಾರ ಇವತ್ತು ನನಗೆ ಅನ್ನ ಇಲ್ಲ, ನಾನು ವಿಚಾರ ಮಾಡೋದು ಬೇಡ ಅಂತ ಬಿಟ್ಟು ಬಿಟ್ಟ. 2ನೇ ದಿವಸ ಆಯ್ತು, 2ನೇ ದಿವಸ ಹೀಗೆ 3, 4, 5, 7 ದಿವಸಗಳಾಯಿತು. 7 ದಿವಸಗಳಾದರೂ ಕೂಡ ಯಾವಾಗ ಅನ್ನ ದಿನನಿತ್ಯ ಹೀಗೆ ಆಗ್ತಾ ಇದೆಯೋ ಅವನಂತ ಇದ್ದ, ಅನ್ನ ಹೋಗಿದ್ದಕ್ಕೆ ನನಗೆ ಬೇಸರ ಅಲ್ಲ, ಆದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರ ಸಾಧನೆ ಮಾಡಬೇಕಾದ್ರೆ ಶರೀರ ನಿಲ್ಲಬೇಕಲ್ಲ, ಶರೀರ ನಿಲ್ಲಬೇಕಾದ್ರೆ ಅನ್ನ ಬೇಕಲ್ವಾ? ಅನ್ನ ಇಲ್ಲದೆ ಅನ್ನಗತ ಪ್ರಾಣ. ಈಗ ಕಲಿಯುಗದಲ್ಲಿ ಅನ್ನ ಇಲ್ಲದೆ ನಾವು ಬದುಕಿರೋದು ಹೇಗೆ? ಹಾಗಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಊರನ್ನು ಬಿಟ್ಟು ಹೋಗೋಣ ಅಂದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಅಲ್ಲಿ ಆರಾಧನೆ ಮಾಡಬೇಕು ಅಂತ ನನಗೆ ಮನಸ್ಸಿದೆ, ಶರೀರದಲ್ಲಿ ಬಲವಿಲ್ಲ, ಇದಕ್ಕೇನು ಮಾಡೋದು ಅಂತ ವಿಚಾರ ಮಾಡಿ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾನೆ. ಇವತ್ತೇನಾದರೂ ಆಗಲಿ, ಅನ್ನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್. ಇವತ್ತು ಅನ್ನ ರಕ್ಷಣೆ ನನ್ನ ಪ್ರಧಾನ ಕೆಲಸ ಅಂತ ವಿಚಾರ ಮಾಡಿ ಅಡಿಗೆ ಮಾಡಿ ಕೂತಿದ್ದಾನೆ. ಯಥಾ ಪ್ರಕಾರ ಆ ಚಾಂಡಾಲ ಬಂದು ಆ ಅನ್ನದ ಪಾತ್ರೆಯನ್ನ ತೆಗೆದುಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ. ಬರುವಾಗಲೂ ಕೂಡ ಆ ಚಾಂಡಾಲ ಆ ಕೆಟ್ಟ ವೇಷ ನೋಡಿದರೆ ಅಸಹ್ಯ ಆಗಬೇಕು, ಅದರ ಮಧ್ಯದಲ್ಲಿ ದೈನ್ಯದ ಚಿಹ್ನೆಯನ್ನ ಮೂಡಿಸಿಕೊಂಡಿದ್ದಾನೆ. ಅಯ್ಯೋ ಪಾಪ ಅಂತ ಮನಸ್ಸು ಕರಗಬೇಕು ನಮ್ದು. ಆ ಪ್ರಕಾರವಾಗಿ ವೇಷದಲ್ಲಿ ಬರ್ತಾ ಇದ್ದಾನೆ. ನೋಡಿದ, ಅಯ್ಯೋ ಸಣಕಲು ದೇಹ, ಎಷ್ಟು ದಿವಸ ಊಟ ಮಾಡಿಲ್ಲೋ ಏನೋ ಅಂತ ಇವನು ಅನ್ಕೊಳ್ತಾ ಇದ್ದಾನೆ ಬ್ರಾಹ್ಮಣ. ಅಂಥ ಒಂದು ದೇಹವನ್ನು ಇಟ್ಟುಕೊಂಡು ಬಂದಿದ್ದಾನೆ, ದೀನವದನಾಗಿದ್ದಾನೆ. ಏನಾದರೂ ಕೊಡುವಂತ ಬಾಯಿ ಬಿಟ್ಟು ಕೇಳೋ ಸ್ಟೇಜಲ್ಲೂ ಇಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಚಂಡಾಲ ಇದ್ದಾನೆ. ತಮ ಆಲೋಕ್ಯ ಅವನನ್ನು ನೋಡಿದ, ಭಾರಿ ದುಃಖ ಅನ್ನಿಸ್ತವನಿಗೆ. ಏನು ಅಂತ ಹೀಗೆ ಅವನನ್ನು ವಿಚಾರ ಮಾಡಬೇಕು ಅನ್ನೋಷ್ಟರಲ್ಲಿ ಅನ್ನದ ಪಾತ್ರೆನ ಅಪಹರಣ ಮಾಡ್ಕೊಂಡು ಹೊರಟೇ ಬಿಟ್ಟ. ಅನ್ನದ ಪಾತ್ರೆನ ಅಪಹರಣ ಮಾಡ್ಕೊಂಡು ಹೊರಟ ಕೂಡಲೇ ಈ ವಿಷ್ಣುದಾಸನು ಕೂಡ ಅವನಿಂದ ಬೆನ್ನು ಹತ್ತಾ ಇದ್ದಾನೆ. ಬೆನ್ನು ಹತ್ತಿದ್ದು ಯಾಕೆಂದ್ರೆ ಪಾತ್ರೆ ಕಸಬೇಕು ಅಂತಲ್ಲ, ಅನ್ನ ಇಟ್ಟಿದ್ದಾನೆ, ಅದಕ್ಕೆ ಅಭಿಗಾರ ಮಾಡಬೇಕು ಅಂತ. ಹಾಗೆ ಬ್ರಾಹ್ಮಣರಿಗೆ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ತುಪ್ಪ ಇಲ್ಲದೆ ಅದನ್ನು ಕೊಡಬಾರದು. ಮಾರಾಯ ಅಭಿಗಾರ ಆದರೂ ಮಾಡ್ತೇನೆ, ತುಪ್ಪವನ್ನಾದರೂ ಹಾಕ್ತೇನೆ, ನಿಲ್ಲೋ ಒಂದು ನಿಮಿಷ, ಅನ್ನಕ್ಕೇನಾದರೂ ಬೇಕಲ್ಲ, ಹಾಕಬೇಕು, ತುಪ್ಪವನ್ನು ಹಾಕಿ ನಿಲ್ಲೋ ಅಂತ ಇವನು ನೋಡ್ತಾ ಇದ್ದಾನೆ. ಇವನು ಬೆನ್ನು ಹತ್ತಿದಾನ ಅಂತ ಇವನು ನೋಡ್ತಾ ಇದ್ದಾನೆ. ಹೀಗೆ ಓಡಿ ಸ್ವಲ್ಪ ದೂರದಲ್ಲಿ ಆ ಚಾಂಡಾಲ ಬೀಳ್ತಾ ಇದ್ದಾನೆ. ಭೀತಂ ಸಮ್ಮೂರ್ಛಿತಂ ದೃಷ್ಟ ಚಾಂಡಾಲಂ ಸ ದ್ವಿಜೋತ್ತಮಃ ಶೀಘ್ರಂ ಚಾಗತ್ಯ ಕೃಪಯ ಸವಸ್ತ್ರೇಣ ವೀಜಯೇತ. ಆನಂತರ ಹೋಗಿ ಬಂದ ಅಂತ ಭಯದಿಂದ ಯಾವಾಗ ಬಿದ್ದು ಕೂಡಲೇ ಆ ವಿಷ್ಣುದಾಸ, ಅಯ್ಯೋ ನನ್ನಿಂದಾಗಿ ಅನರ್ಥ ಆಗೋಯ್ತಲ್ಲ ಅಂತ ವಿಚಾರ ಮಾಡಿ ಬಟ್ಟೆಯಿಂದ ಹೀಗೆ ತನ್ನ ಬಟ್ಟೆಯಿಂದಲೇನೆ ಹೀಗೆ ಬೀಸ್ತಾ ಇದ್ದಾನೆ, ಗಾಳಿ ಹಾಕ್ತಾ ಇದ್ದಾನೆ. ಹೀಗೆ ಆ ಒಬ್ಬ ಚಾಂಡಾಲನ ಮೇಲೂ ಕೂಡ ಶುನಿಚಯೋ ಶವಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಗೀತೆಯಲ್ಲಿ ಹೇಳಿದಂತೆ ಎಲ್ಲರಲ್ಲೂ ಕೂಡ ಭಗವಂತನನ್ನು ಕಾಣುವಂತಹದ್ದು. ಅಂತಹ ಭಗವಂತನ ದಿವ್ಯ ಸನ್ನಿಧಾನವನ್ನ ತಾನು ಕಂಡಿದ್ದಾನಲ್ಲಿ. ಈ ಉಪಚಾರದ ಮಾಡುತ್ತಿರುವಾಗಲೇ ನೋಡ್ತಾನೆ, ಇದ್ದಕ್ಕಿದ್ದ ಹಾಗೆ ಚತುರ್ಭುಜ ಶಂಖ ವನಮಾಲಾದಿಂದ ಉಭೂಷಿತನಾಗಿರ್ತಕ್ಕಂಥ ಭಗವಂತನೇ ತಾನು ಸಾಕ್ಷಾತ್ಕಾರಗೊಂಡಿದ್ದಾನೆ. ಪೀತಾಂಬರಂ ಚತುರ್ಬಾಹಂ ಶ್ರೀವತ್ಸಾಂಗಂ ಕಿರೀಟಿನಂ ತಂ ದೃಷ್ಟ ಸಾತ್ವಿಕೈ ಭಾವೈ ಆವೃತೋ ದ್ವಿಜಸತ್ತಮಃ. ಹೀಗೆ ಆ ಚಾಂಡಾಲ ಅವನೇ ಭಗವಂತನಾದದ್ದನ್ನು ನೋಡಿ ಬಹಳ ಆಶ್ಚರ್ಯ ಆಯಿತು ಅವನಿಗೆ. ಏನು ಮಾತಾಡಬೇಕು ಅಂದ್ರೆ ಬಾಯಿಂದ ಮಾತೇ ಬರ್ತಾ ಇಲ್ಲ. ಆದರೂ ಕೂಡ ಸುಧಾರಿಸಿಕೊಂಡು ಹೇಳ್ತಾ ಇದ್ದಾನೆ, ದೇವದೇವ ಜಗದ್ಧಾತ ಇಂದಿರಾ ಕಾಮಿತ ಪ್ರಭೋ ಕೇನಮೇ ಜನ್ಮಭಾಗ್ಯೇನ ಮಮ ನೇತ್ರಪಥಂ ಗತಃ. ಸ್ವಾಮಿ, ಯಾವ ಜನ್ಮದ ಸುಕೃತವೋ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಬಿದ್ದಿದೆಯಲ್ಲ ನೀನು. ಎಷ್ಟು ಋಷಿಗಳು ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಕೂಡ ಎಷ್ಟೋ ವರ್ಷಗಳ ತಪಸ್ಸು ಅವರಿಗೆ ಬೇಕಾಗ್ತದೆ. ಯಾವ ಜನ್ಮದ ಪುಣ್ಯ ಸ್ವಾಮಿ ನನಗೆ ಇಂತಹ ದರ್ಶನವನ್ನು ಕೊಟ್ಟು ಬಿಟ್ಟಿದ್ದೀಯಾ ಅಂತ ಸ್ತೋತ್ರ ಮಾಡಿದಾಗ ಭಗವಂತನನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಸಾರೂಪ್ಯ ಅಂತಕ್ಕಂತಹ ಮೋಕ್ಷವನ್ನು ಕೂಡ ಕೊಟ್ಟು ಅವನನ್ನು ವಿಮಾನದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ಆಗುವ ಸಂದರ್ಭದಲ್ಲಿ ಆ ಚೋಳರಾಜ ಅವನು ಯಜ್ಞ ದೀಕ್ಷಿತನಾಗಿದ್ದಾನೆ. ನಿತ್ಯ ಬೇಕಾದಷ್ಟು ಬ್ರಾಹ್ಮಣರಿಗೆ ಐಶ್ವರ್ಯ ಸಂಪತ್ತು ಚಿನ್ನ ರತ್ನ ಮೊದಲಾದ ದ್ರವ್ಯವನ್ನು ದಾನ ಮಾಡೋದು, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು, ಯಜ್ಞ ಆಗಾದಿಗಳನ್ನು ಮಾಡೋದು, ಹೀಗೆಲ್ಲ ಮಾಡ್ತಾ ಅವನು ಕಾಲ ಕಳೀತಾ ಇದ್ದಾನೆ. ದೀಕ್ಷಿತನಾಗಿ ಬಿಟ್ಟಿದ್ದಾನೆ ಅವನು. ಹೇಗೆ ಅಂತ ಹೇಳಿದ್ರೆ ಅವನಿಗೆ ಬಾಲ್ಯದಿಂದಲೂ ಕೂಡ ಭಗವಂತನ ಆರಾಧನೆ ಮಾಡಬೇಕು ಅಂತ ಹುಚ್ಚವನಿಗೆ. ಅದರ ಜೊತೆಗೆ ಸ್ವಲ್ಪ ಭಕ್ತಿ ಕಮ್ಮಿ ಅಷ್ಟೇ, ಇನ್ನೇನಿಲ್ಲ.
ಎಲ್ಲವನ್ನು ಕೂಡ ಹಠದಿಂದ ಮಾಡುವಂತಹದ್ದು. ಈ ಯಜ್ಞ ದೀಕ್ಷಿತನಾಗಿದ್ದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಯಜ್ಞ ದೀಕ್ಷಿತರಾದವರು ಸ್ತ್ರೀ ಸಂಘವನ್ನು ಮಾಡಬಾರದು. ಆದ್ರಿಂದ ಅಲ್ಲಿ ತನಕ ಅವನಿಗೆ ಮಕ್ಕಳೇ ಆಗಿರಲಿಲ್ಲ. ಅಷ್ಟು ರೀತಿಯಲ್ಲಿ ಅವನು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಮಾಡ್ತಾ ತಾನು ದೀಕ್ಷಿತನಾಗಿದ್ದಾನೆ. ಹೀಗೆ ಇಲ್ಲೂ ಕೂಡ ದೀಕ್ಷಿತನಾದಾಗ ಯಜ್ಞ ಮಾಡ್ತಾ ಇದ್ದಾನೆ. ನೋಡ್ದ ವಿಷ್ಣುದಾಸ ಹೋಗ್ತಾ ಇದ್ದಾನೆ, ಭಗವಂತ ಹೋಗ್ಬೇಕು ಬೇಡ, ಸುಮ್ಮನೆ ಹೋಗ್ಬೇಕು ಬೇಡ, ಹೋಗ್ಲಿಲ್ಲ. ಎಲ್ಲಿ ಚೋಳರಾಜ ಯಜ್ಞ ಮಾಡ್ತಾ ಇದ್ದಾನೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ನೋಡ್ದ ವಿಷ್ಣುದಾಸ ಮೇಲೆ ಹೋಗ್ತಾ ಇದ್ದಾನೆ, ಚೋಳರಾಜ ಅಂತ ಇದ್ದಾನೆ, ಏನು ಮುದ್ಗಲರೇ, ನಿಮ್ಮನ್ನು ಕರೆದುಕೊಂಡು ಬಂದು ನಾನು ಯಜ್ಞ ಯಾಗಾದಿಗಳನ್ನು ಮಾಡಿಸಿದ್ದೇನೆ, ಇಷ್ಟೆಲ್ಲ ಬ್ರಾಹ್ಮಣರಿಗೆ ನೀವು ಹೇಳಿದಂತೆ ದಾನವನ್ನು ಕೊಟ್ಟಿದ್ದೇನೆ, ಏನೆಲ್ಲ ಮಾಡಿದ್ರು ಕೂಡ ನಾನು ಮೊದಲು ಹೋಗಲಿಲ್ಲ, ವಿಷ್ಣು ಭಕ್ತ ಹೋಗ್ತಾ ಇದ್ದೇನೆ ನೋಡಿ ಅಲ್ಲಿ ಅಂತ ಹೇಳಿದಾಗ ಬಹಳ ದುಃಖ ಆಯ್ತು ಅವನಿಗೆ. ಅವನು ಹೇಳ್ತಾನೆ, ಮುದ್ಗಲರು ನೋಡಪ್ಪ, ಏನೆಲ್ಲ ಇದ್ರೂ ಕೂಡ ಭಕ್ತಿ ಒಂದು ನೀನು ಮಾಡಲಿಲ್ಲ, ಆ ಭಕ್ತಿಯ ಕೊರತೆ ನಿನ್ನಲ್ಲಿದೆ ಅಂತ ಹೇಳಿದಾಗ ಅವನಂತಾನೆ, ಹಾಗಾದರೆ ತಸ್ಮಾತ್ ದಾನೆ ಭಕ್ತಿರೇವ ಪರಂ ತಸ್ಯ ನಿಧಾನಂ ದರ್ಶನೇ ಪ್ರಭೋ. ಹಾಗಾಗಿ ನಾನು ಒಂದು ಸಿದ್ಧಾಂತಕ್ಕೆ ಬಂದಿದ್ದೇನೆ, ಏನೆಲ್ಲ ಐಶ್ವರ್ಯ ಇರಬಹುದು, ಏನೆಲ್ಲ ದಾನ ಮಾಡಿರಬಹುದು, ನಾನು ಅನ್ಕೊಂಡು ದಾನ ಮಾಡಿದರೆ ಏನು ಪ್ರಯೋಜನ ಇಲ್ಲ, ಎಲ್ಲ ಭಗವಂತನದ್ದು. ಆ ಭಗವಂತನ ಕೊಟ್ಟಿದ್ದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವನಂತೆ ಕಾಣಿರುವಂತ ಹೀಗೆ ಆ ಸಮರ್ಪಣ ಮಾಡಬೇಕಾಗಿತ್ತು, ನಾನು ಹಾಗೆ ಮಾಡಲಿಲ್ಲ. ಭಕ್ತಿರೇವ ಪರಂ ತಸ್ಯ ನಿಧಾನಂ ದರ್ಶನೇ ಪ್ರಭೋ. ಆ ಭಗವಂತನ ದರ್ಶನಕ್ಕೆ ಯಾವುದು ಪ್ರಧಾನ ಅಂತ ಹೇಳಿದ್ರೆ ಭಕ್ತಿಯೇ ಪ್ರಧಾನ ಅಂತ ನಾನು ತಿಳಿದುಕೊಂಡೆ. ಇನ್ನು ನಾನು ಹೆಚ್ಚು ಕಾಲ ವ್ಯಯ ಮಾಡೋದಿಲ್ಲ ಅಂತ ವಿಚಾರ ಮಾಡಿ, ಹೇಗೂ ತನಗೆ ಮಕ್ಕಳಾಗಿಲ್ಲ, ಅದರಿಂದ ತನ್ನ ಸಹೋದರಿಯ ಮಗನಿಗೆ ತಾನು ಪಟ್ಟವನ್ನು ಗಟ್ಟಿ ತಾನು ಭಗವಂತನಿಗೆ ಆತ್ಮಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾನೆ. ಯಾರಿಗೂ ಕೂಡ ಹೇಳಿಲ್ಲ ಹೀಗೆ ಮಾಡ್ಕೊಳ್ತೇನೆ ಅಂತ. ಬಂದ ತಸ್ಮಾತ್ ತದಪಿ ತದ್ದೇಶೆ ಸದಾ ರಾಜ್ಯಾಂಶ ಭಾಗಿನಃ. ಈ ಒಂದು ರಾಜ ಹೀಗೆ ನಡ್ಕೊಂಡ್ರಿಂದ ಆ ಚೋಳ ರಾಜ್ಯದಲ್ಲಿ ಅವರಸ ಪುತ್ರರು ರಾಜ್ಯಕ್ಕೆ ಬರೋದಿಲ್ವೇ ಇಲ್ಲಂತೆ, ರಾಜರಾಗೋದು. ಎಲ್ಲ ರಾಜರಾಗೋದು ಈ ಸಹೋದರಿಯರ ಮಕ್ಕಳೇ ರಾಜ ಆಗುವಂತಹ ಒಂದು ಸಂಪ್ರದಾಯ ಬಂದು ಹೋಗಿದೆ ಅಂತೆ. ಹೀಗೆ ಅಂತಹ ಚೋಳ ರಾಜ ತಾನು ಬಂದು ಯಜ್ಞವಾಟಕ್ಕೆ ಬಂದು ಎಲ್ಲ ದಾನ ಕೊಡೋದನ್ನೆಲ್ಲ ಕೊಟ್ಟು ಅಂತ ಇದ್ದಾನೆ. 3 ಬಾರಿ ಅಂತ ಇದ್ದಾನಂತೆ. ಚೋಳರಾಜ ಹೇಳಿದ, ಹೇ ಸ್ವಾಮಿ ಕೃಷ್ಣ ನಾರಾಯಣ, ಕಾಯ ವಾಚ ಮನಸ ನಿನ್ನಲ್ಲಿ ಭಕ್ತಿಯನ್ನು ಕೊಡು, ಇನ್ನೇನು ಕೂಡ ನಾನು ಬೇಡೋದಿಲ್ಲ. ವಿಷ್ಣೋ ಭಕ್ತಿಂ ಸ್ಥಿರಾಂ ದೇಹಿ ಮನೋವಾಕ್ ಕಾಯಕರ್ಮಭಿ ಜಿಕ್ತುಕ್ತ ಸ್ವಪದದ್ವಗ್ನೋ ಸರ್ವೇಷಾಂ ಮೇವ ಪಶ್ಯತಾಂ. ಹೀಗೆ 3 ಬಾರಿ ಸ್ವಾಮಿ ನಿನ್ನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇಷ್ಟು ಮಾತ್ರ ಕೊಡು, ನಿನ್ನ ವಿಷಯಕವಾಗಿರ್ತಕ್ಕಂತಹ ಭಕ್ತಿ, ನಿನ್ನ ವಿಷಯವಾಗಿರ್ತಕ್ಕಂತಹ ಜ್ಞಾನ, ಇತರ ಪದಾರ್ಥಗಳಲ್ಲಿ ವಿರಕ್ತಿ, ಇದನ್ನು ಕೊಡು. ಕಾಯ ವಾಚ ಮನಸ ನನಗೆ ಇದನ್ನು ಕೊಡು ಅಂತ ಹೀಗೆ 3 ಬಾರಿ ಹೇಳ್ತಾ ಅಗ್ನಿಯಲ್ಲಿ ತಾನು ದೇಹತ್ಯಾಗವನ್ನು ಹಾರಿಯೇ ಬಿಟ್ಟ ಅಗ್ನಿಗೆ. ಯಾವಾಗ ಅಗ್ನಿಗೆ ಹಾರಿದ್ನೋ ಆವಾಗ ಪುರೋಹಿತರಿಗೂ ಸಿಟ್ಟು ಬಂತು. ಮುದ್ಗಲರಿಗೆ ತಲೆ ಜಟ ಅಪ್ಪಳಿಸ್ತಾ ಇದ್ದಾರೆ, ಏನು ಸ್ವಾಮಿ ಇಷ್ಟು ಪರೀಕ್ಷೆ ಮಾಡೋದು ಅಂತ ಅವರು ತಲೆಯನ್ನು ಅಪ್ಪಳಿಸ್ತಾ ಇದ್ದಾರೆ. ಆವಾಗ ಭಗವಂತ ಅಲ್ಲಿಗೆ ಬಂದಿದ್ದಾನೆ. ಬಂದು ಆ ಭಕ್ತನನ್ನು ಕೂಡ ಅಲ್ಲಿ ಹೋಮಕುಂಡದಿಂದ ಎತ್ತಿ ಅವನನ್ನು ಕೂಡ ಆಲಿಂಗನ ಮಾಡಿಕೊಂಡು ಅವನಿಗೂ ಕೂಡ ತನ್ನ ಸಾರೂಪ್ಯ ಎಂಬತಕ್ಕಂತಹ ಮೋಕ್ಷವನ್ನು ಅವನಿಗೂ ಕೂಡ ಕೊಟ್ಟಿದ್ದಾನೆ. ಈಗ ನೋಡಿ, ಇಬ್ಬರಿಗೂ ಕೂಡ ವಿಷ್ಣುದಾಸ ಮತ್ತು ಚೋಳರಾಜ ಇಬ್ಬರಿಗೂ ಕೂಡ ಭಗವಂತ ಪರೀಕ್ಷೆ ಮಾಡಿದ್ದು ಭಕ್ತಿಯನ್ನೇ, ಮತ್ತು ಬೇರೆ ಏನೂ ಅಲ್ಲ. ಹೀಗೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅವನು ಸಮರ್ಪಣೆ ಮಾಡಿಕೊಂಡದ್ರಿಂದ ಭಗವಂತ ಅವರಿಬ್ಬರನ್ನೂ ಕೂಡ ವಿಮಾನದಲ್ಲಿ ಕರೆದುಕೊಂಡು ಹೋಗಿ ತನ್ನ ವೈಕುಂಠ ಲೋಕದಲ್ಲಿ ದ್ವಾರಪಾಲಕರನ್ನಾಗಿ ಇಟ್ಟುಕೊಂಡಿದ್ದಾನೆ. ಇಂಥ ಒಂದು ಮಹದನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾರದನಿಗೆ, ಏನೆಲ್ಲ ಸತ್ಕರ್ಮ ಮಾಡಿದರೂ ಕೂಡ ಆ ಸತ್ಕರ್ಮದ ಜೊತೆಗೆ ಭಕ್ತಿ ಒಂದು ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ವೇಸ್ಟ್. ಹಾಗಾಗಿ ಆ ಭಕ್ತಿ ಅನ್ನುವಂತಹದ್ದು ಅವಶ್ಯವಾಗಿ ಬೇಕು ಅಂತ ತಿಳಿಸ್ತಾ ಬ್ರಹ್ಮದೇವರು ಅಂತ ಇದ್ದಾರೆ, ಕಾರ್ತೀಕ ಮಾಸದಲ್ಲಿ 33 ದೇವತೆಗಳ ಸನ್ನಿಧಾನ ಜಲಾಶಯದಲ್ಲಿ ಮತ್ತೆ ವಿಶಿಷ್ಟವಾದ ದೇವ ಸ್ಥಾನದಲ್ಲೆಲ್ಲ ಕೂಡ ಇರ್ತದೆ. ಅದರಿಂದ ಅವಶ್ಯವಾಗಿ ಕಾರ್ತೀಕ ಮಾಸದಿಂದ ಸತ್ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾ, ಈ ಕಾರ್ತೀಕ ಮಾಸದಲ್ಲಿ ಇನ್ನೊಂದು ವಿಚಾರವನ್ನು ಅವಶ್ಯವಾಗಿ ತಿಳಿಸ್ತಾ ಇದ್ದಾರೆ. ಅತ್ರ ಸ್ನಾನಾನಿ ದಾನಾನಿ ಭೋಜನಾನಿ ವ್ರತಾನಿ ಚ ತಿಲಂ ಧೇನಂ ಹಿರಣ್ಯಂ ಚ ರಜಜಂ ಭೂಮಿವಾಸಸಿ. ಅನೇಕ ದಾನಗಳನ್ನು ವಿಚಾರವನ್ನು ತಿಳಿಸ್ತಾ ಇದ್ದಾರಲ್ಲಿ. ಸ್ನಾನ, ದಾನ, ಭೋಜನ, ವ್ರತ, ತಿಲಾದಾನ, ಧೇನುದಾನ, ಹಿರಣ್ಯದಾನ, ರಜತ ದಾನ, ಭೂಮಿ ದಾನ ಇವೆಲ್ಲವನ್ನು ಕೂಡ ಅವಶ್ಯವಾಗಿ ಕೊಡಬೇಕು. ಅಷ್ಟು ಮಾತ್ರ ಅಲ್ಲದೇನೆ ಈ ಸಂದರ್ಭದಲ್ಲಿ ಭಗವಂತನ ಉದ್ದೇಶಕವಾಗಿ ಏನಾದರೂ ಒಂದು ಸತ್ಕರ್ಮವನ್ನು ಮಾಡಿದರೆ ಈಗಾಗಲೇ ತಿಳಿಸಿದಂತೆ ತದಕ್ಷಯಂ ಫಲಂ ಪ್ರೋಕ್ತಂ ವಿಷ್ಣುನ ಪ್ರಭು ವಿಷ್ಣುನ, ಯಾವುದೇ ದಾನವನ್ನು ಮಾಡಿದರೂ ಕೂಡ ಅನಂತ ಫಲವನ್ನು ಕೊಡತಕ್ಕಂತಹದ್ದು.
ಈ ಮಾಸದಲ್ಲಿ ಅನೇಕ ಬಾರಿ ನಾವು ನೋಡ್ತಾ ಇದ್ದೇವೆ, ಪರಾನ್ನವನ್ನು ದೂಷಣೆ ಮಾಡ್ತಾ ಇದ್ದಾರೆ. ಪರಾನ್ನ ತಿನ್ನಲೇಬಾರದು, ಇನ್ನೊಬ್ಬರ ಮನೆಗೆ ಅನ್ನ ಹೋಗಿ ಅನ್ನವನ್ನು ಊಟ ಮಾಡಲೇಬಾರದು ಅಂತ. ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ ಪರಾನ್ನಂ ಎಷ್ಟು ವರ್ಜಯೇತೆ ದಿನೇ ದಿನೇ ಅತಿಕೃಚ್ಛತಃ ಫಲಂ ಪ್ರಾಪ್ನೋತ್ಯ ಸಂಶಯ. ಹೀಗೆ ಆ ಪರಾನ್ನದ ತ್ಯಾಗಕ್ಕೆ ವಿಶಿಷ್ಟವಾದ ಮಹಿಮೆಯನ್ನು ಹೇಳ್ತಾ ಇದ್ದಾರಲ್ಲಿ. ಮತ್ತೆ ದಾನ ಮಾಡಬೇಕಾದ್ರೆ ನ್ಯಾಯದಿಂದ ಸನ್ಮಾರ್ಗದಿಂದ ಅದನ್ನು ಅರ್ಜನೆ ಮಾಡಿರಬೇಕು, ದ್ರವ್ಯ ಶುದ್ಧವಾಗಿರಬೇಕು, ಶುದ್ಧವಾದ ದ್ರವ್ಯವನ್ನು ದಾನ ಮಾಡಬೇಕು. ಕಾರ್ತೀಕ ಮಾಸದಲ್ಲಿ ಸಾಲಿಗ್ರಾಮ ಶಿಲೆ ಅರ್ಚನಾ, ವಿಶೇಷವಾಗಿ ನಾಮಸ್ಮರಣ ಇದನ್ನೆಲ್ಲವನ್ನು ಕೂಡ ಮಾಡಬೇಕು. ಜಾಗರ, ತುಳಸಿ ಪೂಜೆ ಇದನ್ನೆಲ್ಲವನ್ನು ಕೂಡ ಮಾಡಬೇಕು. ಯಾರಾದರೂ ದೇವಸ್ಥಾನದಲ್ಲಿ ಸಂಗೀತವನ್ನು ಹೇಳಬೇಕು, ನರ್ತನವನ್ನು ಮಾಡಬೇಕು. ಆ ನರ್ತನ ಸಂಗೀತ ಮಾಡುವ ಸಂದರ್ಭದಲ್ಲಿ ಯಾರಿಗಾದರೂ ವಾದ್ಯವನ್ನು ವಿಶೇಷವಾಗಿ ನುಡಿಸ್ಲಿಕ್ಕೆ ಬರ್ತಾ ಇದ್ದರೆ ಆ ವಾದ್ಯ ಸೇವೆಯನ್ನು ಕೂಡ ಮಾಡಬೇಕು. ಹೀಗೆ ಆ ಮಾಡೋದ್ರಿಂದ ವಾದ್ಯಕೃತ್ ಪುರುಷಶ್ಚಾಪಿ ವಾಜಪೇಯ ಫಲಂ ಲಭೇತು. ಹೀಗ ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಾದ್ಯವನ್ನು ಬಾರಿಸಿದರೆ ವಾಜಪೇಯ ಯಾಗವನ್ನು ಮಾಡಿದರೆ ಏನು ಫಲ ಬರಬೇಕು ಅಂತಹ ಫಲ ಅನ್ನೋದು ಬರ್ತಾ ಇದೆ. ಅದರಿಂದ ನರ್ತನವನ್ನು ಮಾಡಬೇಕು. ನರ್ತನವನ್ನು ಮಾಡೋದರಿಂದ ಎಲ್ಲ ತೀರ್ಥಗಳಲ್ಲೂ ಕೂಡ ಅವಗಾಹನ ಮಾಡಿರತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ. ಅದರಿಂದ ಅವಶ್ಯವಾಗಿ ಇಂತಹ ಸತ್ಕರ್ಮವನ್ನು ಮಾಡಬೇಕು. ಇದೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ದೀಪದಾನವನ್ನು ಮಾಡಬೇಕು. ಅದರಿಂದಲೂ ಕೂಡ ಅನಂತ ಪುಣ್ಯ ಅನ್ನೋದು ಬರ್ತಾ ಇದೆ ಅಂತ ಹೀಗೆ ಅನೇಕ ವರ್ಷಗಳನ್ನು ಹೇಳ್ತಾ ಭಗವಂತನ ಪೂಜೆ ಏನಕ್ಕೇನ ಪ್ರಯತ್ನ ಮಾಡಬೇಕು. ಭಗವಂತನ ತುಳಸಿ ಆದರೂ ಕನಿಷ್ಠ ಪಕ್ಷ ನಮಗೆ ಸಿಗ್ತದೆ, ಆ ತುಳಸಿಯಿಂದಲಾದರೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೀಗೆ ಹೇಳ್ತಾ, ಆ ಆಪದ್ಧರ್ಮ ಅಂತ ಕೆಲವೆಲ್ಲ ಇದೆ. ಆ ಆಪದ್ಧರ್ಮವನ್ನು ತಾನು ಪಾಲಿಸ್ತಾ, ಆಪದ್ಧರ್ಮ ಅಂತ ಹೇಳಿದರೆ ಇನ್ನೆಲ್ಲ ಮಾಡಬೇಕು ಅಂತ ಕಾರ್ತಿಕ ಮಾಸದಲ್ಲಿ ನಿಯಮಗಳನ್ನು ಹೇಳಿದ್ದಾರೆ. ನಿಯಮಗಳನ್ನು ಹೇಳಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನರಕ ಆಗ್ತದೆ ಅಂತ ಕೂಡ ಹೇಳಿದ್ದಾರೆ. ಭಯ ಉಂಟಾಯಿತು, ಏನು ಮಾಡಬೇಕು? ರೋಗಿ ಆಗಿದ್ದಾನೆ, ಅವರು ಜ್ವರ ಬಂದಿದೆ, ಇಡೀ ಕಾರ್ತಿಕ ಮಾಸ ಇಡೀ ಜ್ವರದಿಂದ ಬಳಲ್ತಾ ಇದ್ದಾನೆ, ಅವನೇನು ಮಾಡಬೇಕು ಅಂತ ಹೇಳಿದ ಆಪದ್ಧರ್ಮವನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ವ್ಯಾಧಿಯಿಂದ ರೋಗದಿಂದ ಬಳಲ್ತಾ ಇದ್ದರೆ ಯಾರಿಗಾದರೂ ಬ್ರಾಹ್ಮಣರಿಗೆ ಹೇಳಬೇಕಂತೆ, ಅವನ ಉದ್ದೇಶವಾಗಿ ಇವನು ನಾಮೋಚ್ಚರಣೆಯನ್ನು ಮಾಡಬೇಕು, ಅವನಿಗೆ ನೀರು ಪ್ರೋಕ್ಷಣೆ ಮಾಡಿ ಸ್ನಾನಾದಿಗಳನ್ನು ಹೀಗೆ ಮಾಡಿಸಬೇಕು. ಇಂತಹ ಅಪಧರ್ಮಗಳನ್ನು ಕೂಡ ಹೇಳಿ ಅಂತೂ ಧರ್ಮವನ್ನು ರೋಗಿಗಳಾಗಲಿ ಯಾರೇ ಆಗಲಿ ಧರ್ಮವನ್ನು ಮಾಡಲೇಬೇಕು. ರೋಗಿಗಳಾದರೆ ಇನ್ನೊಬ್ಬರ ಪಕ್ಕದಲ್ಲಿ ಕುಡಿಸ್ಕೊಂಡು ಬಿಟ್ಟು ಹರಿನಾಮಸ್ಮರಣೆ ಅವ್ರಿಗೆ ಮಾಡಿ ಅಂತ ಹೇಳಬೇಕು, ಕೇಳಬೇಕು ಇವನು. ಮತ್ತೆ ಪಕ್ಕದಲ್ಲಿರೋರು ಆ ಪ್ರಾತಃ ಕಾಲದಲ್ಲಿ ಒಂದು ಸಾರಿ ನೀರು ಪ್ರೋಕ್ಷಣೆ ಮಾಡಿ ಸ್ನಾನವನ್ನು ಮಾಡಿಸದಂತೆ, ಇಡೀ ಸುಮ್ಮನೆ ಒಂದು ಸಾರಿ ಪ್ರೋಕ್ಷಣೆ ಮಾಡ್ತಾರಲ್ಲ ಹಾಗೆ ನೀರು ಪ್ರೋಕ್ಷಣೆಯನ್ನು ಮಾಡಿ ಸ್ನಾನವನ್ನು ಮಾಡಿಸಬೇಕು. ಮತ್ತೆ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಗುರು ಹಿರಿಯರ ಸೇವೆಯನ್ನು ಮಾಡಬೇಕು, ಗುರು ಶುಶ್ರೂಷೆಯನ್ನು ಮಾಡಬೇಕು. ವಿಶೇಷವಾಗಿ ಗುರೋ ತುಷ್ಟೇತು ಸತುಷ್ಟಾಸ್ಯು ದೇವಾಸರ್ವೇ ಸವಾಸವಾಹ ಗುರೋರುಷ್ಟೇ ಚ ರುಷ್ಟಾಸ್ಯು ದೇವಾಸರ್ವೇ ಸವಾಸವಾಹ. ವಿಶೇಷವಾಗಿ ಗುರುಗಳ ಆರಾಧನೆಯನ್ನು ಯಾಕೆ ಮಾಡಬೇಕು, ಗುರುಗಳ ಅನುಗ್ರಹವನ್ನು ಯಾಕೆ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಪುರಾಣ ಹೇಳ್ತಾ ಇದೆ, ಗುರುಗಳು ಒಬ್ಬರು ಸಂತುಷ್ಟರಾದರೆ ಎಲ್ಲ ದೇವತೆಗಳು ಸಂತುಷ್ಟರಾದ ಹಾಗೆ, ಗುರುಗಳು ಒಬ್ಬರು ನಮ್ಮ ಮೇಲೆ ಕ್ರುದ್ಧರಾದರೆ ಎಲ್ಲ ದೇವತೆಗಳ ಅನುಗ್ರಹ ಕೂಡ ನಮಗೆ ತಪ್ಪಿ ಹೋಗ್ತದೆ. ಅದರಿಂದಾಗಿ ತಸ್ಮಾತ್ ಸರ್ವಪ್ರಯತ್ನೇನ ಕಾರ್ತಿಕೇ ವಿಷ್ಣು ತತ್ಪರಃ ಗುರು ಸೇವಾಂ ಪ್ರಕುರ್ವೀತ ತಥೋ ಮೋಕ್ಷಮವಾಪ್ನುಯಾತ್. ಅದರಿಂದ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರಯತ್ನಪೂರ್ವಕವಾಗಿ ಗುರು ಸೇವಾವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲದೆ ಆ ಕಾರ್ತೀಕ ಮಾಸದಲ್ಲಿ ಯಾವುದಾದೊಬ್ಬ ಒಬ್ಬ ಬ್ರಾಹ್ಮಣನಿಗೆ ಧರ್ಮವಾದ ಉಪದೇಶವನ್ನು ಮಾಡಬೇಕಂತೆ. ಬ್ರಾಹ್ಮಣನಾದವನು ಓದಿದವನು ಜನರಿಗೆ ಸಜ್ಜನರಿಗೆ ಉಪದೇಶವನ್ನು ಮಾಡಬೇಕು. ಉಪದೇಶವನ್ನು ಮಾಡೋದರಿಂದ ಅವನು ಕೂಡ ಯೋಗ್ಯ ಫಲವನ್ನು ಪಡಿತಾ ಇದ್ದಾನೆ. ಹೀಗೆ ಅನೇಕ ನಿಯಮಗಳನ್ನು ತಿಳಿಸ್ತಾ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ತುಳಸಿಯ ಮಹಿಮೆಯನ್ನು ಕೂಡ ತಿಳಿಸ್ತಾ ಇದ್ದಾರಲ್ಲಿ. ನಾರದ ವಿಶೇಷವಾಗಿ ಆ ಜಾಗರಣೆಯನ್ನು ಮಾಡ್ತಾ ದಾಮೋದರನ ಸಮ್ಮುಖದಲ್ಲಿ ಆ ಗೋದಾನಗಳನ್ನು ಕೊಡಬೇಕು, ಅನಂತ ಫಲವನ್ನು ಪಡಿತಾ ಇದ್ದಾರೆ. ಈಗಾಗಲೇ ನಾನು ತಿಳಿಸಿದಂತೆ ಆ ತುಳಸಿಯ ಮಹಿಮೆಯನ್ನು ನೀವು ಹೇಳಬೇಕು. ತುಳಸಿ ಅತ್ಯಂತ ಶ್ರೇಷ್ಠಳಾಗಿದ್ದಾಳೆ. ತುಳಸಿಯ ಬಗ್ಗೆ ಅನೇಕ ವಿಚಾರಗಳು ಬೇರೆ ಬೇರೆ ಕಥೆಗಳೆಲ್ಲ ಇದೆ. ಕಾರ್ತೀಕ ಮಾಸದಲ್ಲಿ ತುಳಸಿಯ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾರಲ್ಲಿ. ಪೂಜನೀಯೋ ಮಹಾಭಕ್ತ್ಯ ಸರ್ವಕ್ಲೇಶ ವಿನಾಶನಃ ರೋಪಿತ ತುಳಸಿ ಯಾವತ್ ಕುರುತೆ ಮೂಲ ವಿಸ್ತರಂ. ಈ ತುಳಸಿಯ ವೃಕ್ಷವನ್ನು ನೆಡಬೇಕು, ಅದನ್ನು ಸಂರಕ್ಷಣೆ ಮಾಡಬೇಕು. ಆ ಭಗವಂತನಿಗೆ ಆ ತುಳಸಿಯನ್ನು ಹಾಕಿ ಆ ಅಭಿಷೇಕವನ್ನು ಮಾಡಬೇಕು. ಅದರಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅವನು ವಿಷ್ಣುಲೋಕವನ್ನು ಹೊಂದುತ್ತಾ ಇದ್ದಾನೆ. ತುಳಸಿ ಕಾನನ ಇದ್ದರೆ
ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕಂತೆ, ತುಳಸಿ ವನವನ್ನು ಮಾಡಬೇಕಂತೆ. ನಮ್ಮ ಮನೆಯನ್ನೇ ತುಳಸಿ ವನವನ್ನಾಗಿ ಮಾಡಬೇಕು. ಆ ತುಳಸಿಯ ವನ ಇದ್ರೆ ಎಲ್ಲ ತೀರ್ಥಗಳ ಸನ್ನಿಧಾನ ಅಲ್ಲಿರ್ತದೆ. ನಾಯಾಂತಿ ಯಮಕಿಂಕರಾಹ, ಯಾವ ಯಮನ ಭಟರಿದ್ದಾರೆ ಆ ತುಳಸಿ ವನ ಇರುವಂತಹ ಮನೆಗೆ ಪ್ರವೇಶವನ್ನೇ ಮಾಡೋದಿಲ್ಲಂತೆ. ಹಾಗಾಗಿ ಸರ್ವಪಾಪ ಹರಂ ಪುಣ್ಯಂ ಕಾಮದಂ ತುಳಸೀವನಂ, ಅದರಿಂದ ಆ ಎಲ್ಲ ಫಲವನ್ನು ಅಭೀಷ್ಟವನ್ನು ಕೊಡತಕ್ಕಂತಹದ್ದು ತುಳಸೀವನ, ಎಲ್ಲ ಪಾಪವನ್ನು ನಾಶ ಮಾಡುವಂತಹದ್ದು. ಅದರಿಂದ ಅವಶ್ಯವಾಗಿ ಆ ತುಳಸಿಯನ್ನು ನೆಡಬೇಕು ಅಂತ ತಿಳಿಸ್ತಾ, ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಹಾರವನ್ನು ಹಾಕಿಕೊಳ್ಳಬೇಕು. ತುಳಸಿ ಹಾರವನ್ನು ಹಾಕಿ ನಾವು ಹಾಕಿಕೊಳ್ಳಬೇಕು, ಭಗವಂತನಿಗೂ ಹಾಕಬೇಕು. ಭಗವಂತನಿಗೆ ಆ ಗಂಧವನ್ನು ಏರಿಸಬೇಕಾದರೂ ಕೂಡ ಆ ಗಂಧದಲ್ಲಿ ತುಳಸಿಯ ಸಂಯೋಜನೆ ಇರಬೇಕು. ಅದರಿಂದ ನಮ್ಮಲ್ಲಿ ಗಂಧ ತೆಗೆಯೋಕ್ಕಿಂತ ಮುಂಚೆ ತುಳಸಿಯ ಕಾಷ್ಟವನ್ನು ತೆಗೆದುಬಿಟ್ಟು ಆಮೇಲೆ ಗಂಧವನ್ನು ಸಮರ್ಪಣೆ ಮಾಡುವಂತಹ ಕ್ರಮ. ತುಳಸಿ ಇಲ್ಲದೆ ಯಾವ ಕಾರ್ಯವೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತುಳಸಿಯ ಒಂದು ಸಂರಕ್ಷಣ, ಅದರ ಬೆಳೆಸುವಂತಹದ್ದು, ಅದನ್ನು ನೆಡುವಂತಹದ್ದು, ಇದನ್ನು ಅವಶ್ಯವಾಗಿ ಮಾಡಬೇಕು ಅಂತ ಅನೇಕ ವಿಚಾರವನ್ನು ಹೇಳ್ತಾ, ಆ ತುಳಸಿ ಯಾರ ಮನೆ ಮುಂದೆ ಇದೆಯೋ ಅಲ್ಲಿ ಯಮದೂತರು ಸುಳಿದಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ತುಳಸಿ ಇದ್ದರೆ ಇಂಥ ಮಹಿಮೆ ಇರಬೇಕಾದ್ರೆ ವನವೇ ಇದ್ದರೆ ಇನ್ನೇನಾಗಬೇಡ ಅಂತ ಹೇಳ್ತಾ, ಈ ವಿಚಾರದಲ್ಲಿ ಒಂದು ಕಥೆ ಇದೆಯಪ್ಪ, ಪುರಾತನವಾಗಿರ್ತಕ್ಕಂತಹ ಕಥೆ, ತುಳಸಿ ವಿಷಯವಾಗಿರ್ತಕ್ಕಂತಹ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಪುರಾ ಕಾಶ್ಮೀರ ದೇಶೇದು ಬ್ರಾಹ್ಮಣೋ ಸಂಬಭೂವತು. ಕಾಶ್ಮೀರ ದೇಶದಲ್ಲಿ ಹರಿಮೇಧ ಸುಮೇಧ ಅಂತ ಇಬ್ಬರು ಬ್ರಾಹ್ಮಣರಿದ್ದಾರೆ. ಆ ಇಬ್ಬರು ಕೂಡ ಸರ್ವಭೂತ ದಯಾಪರರು, ಅನೇಕ ತತ್ವವನ್ನು ತಿಳಿದುಕೊಂಡವರಾಗಿದ್ದಾರೆ. ಹೀಗೆ ಅವರಿಬ್ಬರು ಕೂಡ ಒಂದು ಬಾರಿ ತೀರ್ಥಯಾತ್ರೆ ಹೋಗಬೇಕು ಅಂತ ಹೊರಟಾಗ, ಗಚ್ಚದ ವೇಕದಾ ವಿಪ್ರೌ ಕಾಂತಾರೇ ಶ್ರಮವ್ಯಹ್ವಲೋ ತುಳಸಿ ಕಾನನಂ ತತ್ರ ದದರ್ಶತು ಅರಿಂದಮೌ. ಹೋಗಬೇಕಾದರೆ ಯಾತ್ರೆ ಮಧ್ಯದಲ್ಲಿ ಒಂದು ವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆ ವನದಲ್ಲಿ ತುಳಸಿ ಕಾನನ ಇದೆ. ಆ ತುಳಸಿ ಕಾನನ ನೋಡಿದ ಕೂಡಲೇ ಅದರಲ್ಲಿ ಸುಮೇಧ ನಮಸ್ಕಾರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಈ ಸುಮೇಧ ಈ ಪ್ರಕಾರವಾಗಿ ನಮಸ್ಕಾರ ಮಾಡಿದಾಗ ಹರಿಮೇಧ ಅಂತಾನೆ, ಏನಪ್ಪ ಇದು ಬಂದು ಈ ಕಾಡಿನಲ್ಲಿ ಈ ಗಿಡಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇದೆಯಲ್ಲ, ಏನು ವಿಶೇಷ ಇದು? ಈ ತುಳಸಿ ವನಕ್ಕೆ ನಮಸ್ಕಾರ ಮಾಡೋದ್ರಿಂದ ಏನು ಪುಣ್ಯ ಬರ್ತದೆ? ಬೇಕಾದಷ್ಟು ದೇವತೆಗಳಿದ್ದಾರೆ, ತೀರ್ಥಗಳಿವೆ, ಅಲ್ಲಿ ಹೋಗಿ ನಮಸ್ಕಾರಗಳನ್ನು ಮಾಡೋದು ಬಿಟ್ಟು ಈ ತುಳಸಿ ವನಕ್ಕೆ ನಮಸ್ಕಾರ ಮಾಡ್ತಾ ಇದ್ದಿಲ್ಲ, ಇದಕ್ಕೇನು ಫಲ ಅಂತ ಕೇಳಿದಾಗ ಅವನಂತಾನೆ, ತುಂಬಾ ಮಹಿಮೆ ಇದೆಯಪ್ಪ ಇದಕ್ಕೆ, ತುಳಸಿಗೆ. ಇದ್ರ ವಿಷಯ ಬಗ್ಗೆ ನಾನು ಹೇಳ್ತೇನೆ, ಒಂದು ಎಲ್ಲಾದ್ರೂ ಕಡೆ ಕುಳಿತುಕೊಂಡು ಮಾತನಾಡೋಣ ಅಂತ ಒಂದು ವಟವೃಕ್ಷದ ಹತ್ತಿರ ಬರ್ತಾ ಇದ್ದಾರೆ. ಆ ವಟವೃಕ್ಷದಲ್ಲಿ ಆ ಕಟ್ಟೆಯಲ್ಲಿ ಕುಳಿತುಕೊಂಡು ಇಬ್ಬರು ಮಾತನಾಡ್ತಾ ಇದ್ದಾರೆ. ತುಳಸಿಯ ಮಹಿಮೆ ಅತ್ಯಂತ ಪರಮಶ್ರೇಷ್ಠವಾಗಿರತಕ್ಕಂತಹದ್ದು. ತುಳಸಿಯ ಉತ್ಪತ್ತಿಯೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು. ಈ ದೇವತೆಗಳು ದೈತ್ಯರು ಈ ಸಮುದ್ರ ಮಥನವನ್ನು ಮಾಡಬೇಕಾದ್ರೆ ಆ ಸಮುದ್ರದಲ್ಲಿ ಅನೇಕ ಸಂಪತ್ತುಗಳು ಬಂದಿದೆ. ಅಲ್ಲಿ ಐರಾವತಃ ಕಲ್ಪದೃಶ್ಚ ಚಂದ್ರಮಾಹ ಕಮಲಾ ತಥಾ ಉಚ್ಚೈಶ್ರವಾಹ ಕೌಸ್ತುಭಶ್ಚ ತಥಾ ಧನ್ವಂತರಿ ಹರಿ. ಹೀಗೆ ಅನೇಕ ಪದಾರ್ಥಗಳಿಂದ ಹುಟ್ಟಿ ಬಂದಿದೆ. ಐರಾವತ, ಕಲ್ಪವೃಕ್ಷ, ಇಂದಿರಾ, ಲಕ್ಷ್ಮೀದೇವಿ, ಉಚ್ಚೈಶ್ರವ ಅಂತಕ್ಕಂಥ ಕುದುರೆ, ಕೌಸ್ತುಭಹಾರ, ಸಾಕ್ಷಾತ್ ಧನ್ವಂತರಿ ರೂಪಿ ಪರಮಾತ್ಮ, ಮತ್ತಷ್ಟು ಮಾತ್ರ ಅಲ್ಲದೆ ಅನೇಕ ಔಷಧಿಗಳು ಎಲ್ಲವೂ ಕೂಡ ಹುಟ್ಟಿದ್ದಾವಪ್ಪ. ಕೊನೆಗೆ ಭಗವಂತ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದಿದ್ದಾನೆ. ಯಾವಾಗ ಆ ಧನ್ವಂತರ ರೂಪಿ ಪರಮಾತ್ಮ ಆ ಅಮೃತ ಕಲಶವನ್ನು ತೆಗೆದುಕೊಂಡು ಬಂದಿದ್ದಾನೋ ಬಹಳ ಪರಮಾನಂದ ಆಯ್ತಂತೆ. ಆವೇಕ್ಷ ಮನಸಾ ಸದ್ಯ ಪರ ನಿರ್ವೃತಿಮಾಪಃ ತಸ್ಮಿನ್ ಪೀಯೂಷ ಕಲಶೆ ಆನಂದಾದಶ್ರಬಿಂದವಃ ಅಬದತ್ ತುಳಸಿ ತಸ್ಮಿನ್ ಸದ್ಯ ಸಮಜಾಯತ ಮಂಗಲ. ಹೀಗೆ ಆ ಭಗವಂತ ಅಮೃತ ಕಲಶವನ್ನು ಹಿಡಿದುಕೊಂಡು ಆನಂದಪೂರ್ಣನಾಗಿ ಅದನ್ನು ಒಂದ್ಸಲ ನೋಡಿದಾಗ ಆನಂದ ಬಾಷ್ಪ, ಆನಂದದ ಕಣ್ಣೀರು ಆ ಅಮೃತದ ಪಾತ್ರೆಯಲ್ಲಿ ಬಿತ್ತಂತೆ. ಭಗವಂತ ಆನಂದದ ಕಣ್ಣೀರು ಆ ಅಮೃತದ ಕಲಶಕ್ಕೆ ಬಿದ್ದಾಗ ಆ ಅಮೃತಕ್ಕೂ ಮತ್ತು ಭಗವಂತನ ಕಣ್ಣೀರಿಗೂ ಸಂಯೋಜನೆ ಆಯಿತು. ಯಾವಾಗ ಎರಡು ನೀರುಗಳ ಸಂಯೋಜನೆ ಆಯಿತೋ ಆ ಕಾಲದಲ್ಲಿ ತುಳಸಿ ಉತ್ಪನ್ನರಾಗಿದ್ದಾಳಂತೆ, ಸರ್ವಮಂಗಳಲಾಗಿದ್ದಾಳೆ, ಸರ್ವಲಕ್ಷಣ ಸಂಪನ್ನಲಾಗಿದ್ದಾಳೆ. ಇಂತಹ ತುಳಸಿಯನ್ನ ದೇವತೆಗಳೆಲ್ಲ ವಿಚಾರ ಮಾಡಿದರಂತೆ, ಯಾರಿಗೆ ಕೊಡೋದಿನ್ನ ಅಂತ ವಿಚಾರ ಮಾಡಿ ಕೊನೆಗೆ ಎಲ್ಲರನ್ನೂ ತ್ಯಾಗ ಮಾಡಿ ಲಕ್ಷ್ಮೀದೇವಿ ಭಗವಂತನನ್ನು ವರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾಳೆ. ಅವನನ್ನೇ ಮದುವೆ ಆಗೋದಂತ ತೀರ್ಮಾನ ಮಾಡಿದ್ದಾಳೆ. ಹಾಗಾಗಿ ವರುಣದೇವರು ಕೂಡ ಲಕ್ಷ್ಮೀದೇವಿಯನ್ನ ಭಗವಂತನಿಗೆ ಕೊಡಬೇಕಾದ್ರೆ ತುಳಸಿ ಸಹಿತ ಕೊಟ್ಟನಂತೆ. ಹಾಗಾಗಿ ಭಗವಂತನಿಗೆ ಯಾವುದೇ ಕೊಡಬೇಕಾದ್ರೂ ತುಳಸಿ ಸಹಿತ ಕೊಡಬೇಕು. ಇಲ್ಲಿಯೂ ಕೂಡ ಲಕ್ಷ್ಮಿಯನ್ನ ಭಗವಂತನಿಗೆ ಕೊಡಬೇಕಾದ್ರೆ ತುಳಸಿ ಸಹಿತವಾಗಿ ಆ ಭಗವಂತನಿಗೆ ಕೊಟ್ಟಿದ್ದಾರಂತೆ. ಆದ್ದರಿಂದ ಬಹಳ ಸಂತೋಷ ಆಯ್ತಂತೆ. ತುಳಸಿ ಮಂಕಮಾರೋಪ್ಯ ಪ್ರಸನ್ನ ವದನೋ ಹರಿಹಿ ಪುನೀಹಿ ಲೋಕಾನಖಿಲಾನ್
ಇತಿ ತಸ್ಸೈ ವರಂ ದದೋ. ಬಹಳ ಸಂತುಷ್ಟನಾಗಿ ಭಗವಂತ ತುಳಸೀದೇವಿಗೆ ವರವನ್ನು ಕೊಡ್ತಾ ಇದ್ದಾನೆ. ನೋಡಮ್ಮ, ಇವತ್ತಿನಿಂದ ನೀನು ಯಾರ ನಿನ್ನನ್ನು ಆರಾಧನೆ ಮಾಡ್ತಾರೋ, ನನ್ನನ್ನು ಆರಾಧನೆ ಮಾಡ್ತಾರೋ, ನನಗೆ ನಿನ್ನನ್ನು ಯಾರು ಕೊಡ್ತಾರೋ, ನಿನ್ನಂದ್ರೆ ನಿನನಿತ್ಯ ಆ ತುಳಸಿಯಿಂದ ಭಗವಂತನನ್ನು ಯಾರು ಅರ್ಚನೆ ಮಾಡ್ತಾರೋ ಅವರಿಗೆ ಎಲ್ಲ ಪಾಪವನ್ನು ನಾಶ ಮಾಡು, ಎಲ್ಲ ದುಃಖವನ್ನು ನಾಶ ಮಾಡು, ಎಲ್ಲ ಸಂಪತ್ತನ್ನು ಅವರಿಗೆ ಕೊಡುವಂಥವಳಾಗು ಅಂತ ಹೀಗೆ ಲಕ್ಷ್ಮೀ ತುಳಸೀದೇವಿಗೆ ಭಗವಂತ ವರವನ್ನು ಕೊಟ್ಟಿದ್ದಾನೆ. ಅದರಿಂದ ತುಳಸಿ ಅತ್ಯಂತ ಶ್ರೇಷ್ಠಲಾಗಿದ್ದಾಳೆ ಎಂಬುದಾಗಿ ತುಳಸಿಯ ವಿಚಾರವನ್ನು ತಿಳಿಸ್ತಾ, ಹೀಗೆ ಭಗವಂತನಿಗೆ ಕೊಟ್ಟದ್ರಿಂದ ಅವರು ನಿಷ್ಕಂಟಕವಾಗಿರ್ತಕ್ಕಂತಹ ರಾಜ್ಯವನ್ನು ಕೂಡ ಪಡೆದಿದ್ದಾರಲ್ಲಿ. ಹೀಗೆ ತುಳಸಿ ವಿಷಯಕವಾಗಿರ್ತಕ್ಕಂತಹ ಮಹಿಮೆಯನ್ನ ಆ ಹರಿಮೇಧ ಸುಮೇಧ ಎಂಬತಕ್ಕಂತಹ ಬ್ರಾಹ್ಮಣರು ಮಾತನಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲೇ ತದಾನೀಂ ವಟವೃಕ್ಷಸ್ತು ಪಪಾತ ಪುರತೋ ಮುನೇಹೇ, ಹೀಗೆ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಆ ವಟವೃಕ್ಷ ಧಪ್ ಅಂತ ಬಿದ್ದೋಯ್ತಂತೆ. ಅಲ್ಲಿಂದ ಇಬ್ಬರು ಬರ್ತಾ ಇದ್ದಾರೆ. ಏನು ಕೌ ಯುವಾಂ ದೇವಸಂಕಾಶೋ ಭವಂತೋ ಸರ್ವಮಂಗಲೋ, ನೋಡ್ತಾ ಇದ್ರೆ ಎಂಥ ದಿವ್ಯ ಪ್ರಕಾಶ ಇದೆ ನಿಮ್ಮಲ್ಲಿ, ಯಾರು ನೀವು ದೇವತೆಗಳ ಮಂದಾರ ಮಾಲ್ಯವನ್ನು ಹಾಕಿಕೊಂಡಿದ್ದೀರಿ, ಒಳ್ಳೆ ಪ್ರಕಾಶಮಾನರಾಗಿದ್ದೀರಿ, ನೀವು ಯಾರು, ಯಾಕಿಂತ ಒಂದು ಅವಸ್ಥೆ ಏನು ಅಂತೆಲ್ಲ ಕೇಳಿದಾಗ ಅದರಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ನೋಡಿ ಅಹಂತು ದೇವಲೋಕಸ್ಯ ಆಸ್ತಿಕೋ ನಾಮನಾಮತಃ, ನಾನು ದೇವಲೋಕದಲ್ಲಿ ಆಸ್ತಿಕ ಅಂತಕ್ಕಂಥ ಹೆಸರಿನಿಂದ ಇರತಕ್ಕಂಥವನು. ನಾನು ಅನೇಕ ಅಪ್ಸರಾಸ್ತ್ರೀಯರು ಸ್ವರ್ಗದಲ್ಲಿ ಇದ್ದಾರೆ, ಅಂಥ ಅಪ್ಸರಾಸ್ತ್ರೀಯರ ಒಟ್ಟಿಗೆ ನಾನು ರಮಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟು ಆ ನಂದನವನಕ್ಕೆ ಹೋಗಿದ್ದೇನೆ. ಆ ನಂದನವನದಲ್ಲಿ ಋಷಿಗಳು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಋಷಿಗಳು ತಪಸ್ಸನ್ನು ಮಾಡುತ್ತಾ ಇರುವ ಸಂದರ್ಭದಲ್ಲಿ ಅವರನ್ನೂ ಲೆಕ್ಕಿಸದೆ ನಾವು ವಿಹಾರವನ್ನು ಮಾಡಿದ್ವಿ. ಆ ವಿಹಾರವನ್ನು ಮಾಡಿದ ಸಂದರ್ಭದಲ್ಲಿ ಆ ಸ್ತ್ರೀಯರು ಹಾಕಿಕೊಟ್ಟಿರ್ತಕ್ಕಂತಹ ಹೂಗಳು ಆ ಇವರ ಋಷಿಗಳ ಹತ್ತಿರದಲ್ಲಿ ಬಿದ್ದಿದ್ದೆ. ಆ ಬಿದ್ದಿರತಕ್ಕಂತಹ ಪುಷ್ಪವನ್ನು ನೋಡಿ ಸಿಟ್ಟು ಬಂದಂಥವರಿಗೆ, ಲೋಮಶ ಋಷಿಗಳಿಗೆ ಸಿಟ್ಟು ಬಂದಾಗ ಯಾರಿಗೆ ಶಾಪ ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಬಿದ್ದಿರ್ತಕ್ಕಂತಹದ್ದು ಸ್ತ್ರೀಯರ ತಲೆಯಿಂದ ಹೂಗಳು, ಅವರಿಗೆ ಶಾಪ ಕೊಡಬೇಕು, ಇವನಿಗೆ ಶಾಪವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ಹೊರಂತಾರಂತೆ, ಯೋಷುದ್ಭಿಹಿ ನಾಪರಾಧಮ್ಮೆ ಯಾಸಾಮೈ ಪರತಂತ್ರಕ. ಈ ಸ್ತ್ರೀಯರಿಗೆ ಶಾಪ ಕೊಡೋಣ ಅಂತ ಹೇಳಿದರೆ ಸ್ತ್ರೀಯರು ಅಬಲೆಯರು, ಅವರು ಸ್ವಯಂ ಬುದ್ಧಿಯಿಂದ ಇಂತಹ ಒಂದು ಕಾರ್ಯಕ್ಕೆ ಬಂದಿಲ್ಲ. ಇವನ ಪ್ರಲೋಭನೆಯಿಂದನೇ ಅವರು ಇಂತಹ ಕಾಮಕೇಲಿಗೆ ಅವರು ಉತ್ಸುಕರಾಗಿದ್ದಾರೆ. ಹಾಗಾಗಿ ಸ್ತ್ರೀಯರದ್ದು ಪಾತ್ರ ಇದರಲ್ಲಿ ಏನಿಲ್ಲ, ಎಲ್ಲ ಪಾತ್ರವೂ ಕೂಡ ಇವನದ್ದೇ ಅಂತ ವಿಚಾರ ಮಾಡಿ ಅಯಮೇವ ದುರಾಚಾರ ಶಾಪಾರ್ಹಿತಿ ಚಾಬ್ರವೀತು, ಹಾಗೆ ಇವನಿಗೆ ಶಾಪವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ಬ್ರಹ್ಮರಾಕ್ಷಸನಾಗುವಂತ ಶಾಪ ಕೊಟ್ಟಿದ್ದಾರೆ. ಅವಾಗ ನಾ ಮತ್ತೆ ಉಂಟಲ್ಲ ಅಪರಾಧವನ್ನು ಮಾಡಿ ಮತ್ತೆ ಕ್ಷಮೆ ಕೇಳೋದು, ಕ್ಷಮೆ ಕೇಳಿದ್ರಂತೆ ಆ ಕ್ಷಮೆಗೆ ಪರಿಹಾರ ಹೇಳಿದ್ರಂತೆ, ತುಳಸಿ ಮಹಾತ್ಮೆಯನ್ನ ಯಾವಾಗ ಕೇಳ್ತೀಯೋ ಆವಾಗ ನಿನ್ನ ಶಾಪ ವಿಮೋಚನೆ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಒಂದು ಇದರಲ್ಲಿ ಬಂದು ಕುಳಿತುಕೊಂಡಿದ್ದೆ. ನೀವು ತುಳಸಿಯ ಮಹಿಮೆಯನ್ನು ಹೇಳಿದ್ರಿ, ಅದರಿಂದ ನನ್ನ ಉದ್ಧಾರ ಆಯಿತು. ಇನ್ನು ಇವನು ಇನ್ನೊಬ್ಬ ಮುನಿಯ ಶ್ರೇಷ್ಠ, ಇವನು ಕೂಡ ಗುರುಗಳಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವ್ಯಕ್ತಿ. ಆ ಗುರುಗಳ ಆಜ್ಞೆಯನ್ನು ಮೀರಿದ್ದಾನೆ. ಗುರೋರಾಜ್ಞಾ ಅನಾದೃತ್ಯ ಬ್ರಹ್ಮರಾಕ್ಷಸ ತಾಂಗತಾಹ, ಗುರುಗಳ ಆಜ್ಞಾ ಮೀರಿದ್ರಿಂದ ಬ್ರಹ್ಮರಾಕ್ಷಸತ್ವ ಇವನಿಗೆ ಬಂದಿತ್ತು. ಆದ್ದರಿಂದ ಇವತ್ತು ಇಬ್ಬರ ಬ್ರಹ್ಮರಾಕ್ಷಸ ನಿವೃತ್ತಿ ಆಯಿತು. ನೀವು ತುಳಸಿ ಮಹಾತ್ಮೆಯನ್ನು ಹೇಳಿದ್ರಿಂದ ನಾನು ಬ್ರಹ್ಮರಾಕ್ಷಸನಾಗಿದ್ದೆ, ಇವನು ಬ್ರಹ್ಮರಾಕ್ಷಸನಾಗಿದ್ದೆ, ಇಬ್ಬರು ಬಂದು ನಾವು ಒಂದೇ ವೃಕ್ಷದಲ್ಲಿ ಸೇರಿಕೊಂಡಿದ್ವಿ. ಹಾಗಾಗಿ ನೀವು ತುಳಸಿ ಮಹಿಮೆಯನ್ನು ಹೇಳಿದ್ರಿಂದ ನಾವಿಬ್ಬರು ಕೂಡ ಉದ್ಧಾರ ಆಗಿದ್ದೇವೆ ಅಂತ ಹೇಳ್ತಾ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರೆ. ತೋರಿಸಿದ ಹರಿಮೇಧ ಸುಮೇಧ ಹರಿಮೇಧರಿಗೆ ತೋರಿಸಿದ, ನೋಡು ತುಳಸಿಯ ಮಹಿಮೆಯನ್ನು ಶ್ರವಣ ಮಾಡೋದ್ರಿಂದಲೇ ಇಂಥ ಒಂದು ಮಹಿಮೆ ಇರಬೇಕಾದ್ರೆ ಇನ್ನು ತುಳಸಿಯ ಅರ್ಚನ, ತುಳಸಿಯನ್ನು ನೆಡುವಂತಹದ್ದು, ಕಾನನಕ್ಕೆ ನಮಸ್ಕಾರ ಮಾಡುವಂತಹದ್ದು, ತುಳಸಿ ವನವನ್ನು ಮಾಡುವಂತಹದ್ದು, ತುಳಸಿ ಗಿಡವನ್ನು ನೆಡುವಂತಹದ್ದು, ಭಗವಂತನಿಗೆ ನಿತ್ಯ ತುಳಸಿಯನ್ನು ಅರ್ಪಣೆ ಮಾಡುವಂತಹದ್ದು, ಪ್ರತಿಯೊಂದು ಕೂಡ ಅನಂತ ಫಲವನ್ನು ಕೊಡತಕ್ಕಂತಹದ್ದು. ಅದರಿಂದ ತಸ್ಮಾನ್ ನಾರದ ಮಾಹಾತ್ಮ್ಯಂ ತುಳಸ್ಯಾಹ ಕೂನು ವರ್ಣಯೇತ್, ಇಂಥ ಒಂದು ಮಹಿಮೆಯನ್ನ, ತುಳಸಿ ಮಹಿಮೆಯನ್ನು ಸಾಮಾನ್ಯರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ. ತುಳಸಿ ಹರಿಪ್ರಿಯಾಚೈವ ಸರ್ವದಾ ಹರಿತುಷ್ಟಿದ, ತಸ್ಮಾನ್ ನಾರದ ಮಾಸೇಸ್ಮಿನ್ ಕಾರ್ತಿಗೆ ಹರಿತುಷ್ಟಿದೆ. ಆದ್ದರಿಂದ ಆ ತುಳಸೀದೇವಿ ಏನಿದ್ದಾಳೆ ಭಗವಂತನಿಗೆ ಪ್ರೇರಣಾದವಳು. ವಿಶೇಷವಾಗಿ ಕಾರ್ತಿಕ ಮಾಸ ಬಂದಾಗ ಕರ್ತವ್ಯ ತುಳಸಿ ಪೂಜಾ ನಾತ್ರ ಕಾರ್ಯ ವಿಚಾರಣ, ಎಲ್ಲ ಕಾಲದಲ್ಲೂ ಕೂಡ ತುಳಸಿ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕೂಡ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಪೂಜೆಯನ್ನು ಮಾಡಬೇಕು. ನಿನಗೋಸ್ಕರ ಇಂತಹ ಒಂದು ಇತಿಹಾಸವಿದಂ ಪುಣ್ಯಂ ಸರ್ವಪಾಪ ವಿನಾಶನಂ ಯಶೃಣೋತಿ ಸದಾ ಭಕ್ತ್ಯ ಸರ್ವಪಾಪಾತ್ ಪ್ರಮುಚ್ಯತೆ ಅಂತ ಹೀಗೆ ಆ ತುಳಸಿಯ ಮಹಿಮೆಯನ್ನು ಹೇಳ್ತಾ
ಇನ್ನೂ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಸ್ನಾನದ ವಿಷಯಕವಾಗಿ, ದೀಪದ ವಿಷಯಕವಾಗಿ ಇನ್ನೆಲ್ಲ ಇತಿಹಾಸಗಳ ಜೊತೆಗೆ ನಮಗೆ ಆ ಕರ್ತವ್ಯದ ಒಂದು ಪ್ರಜ್ಞೆಯನ್ನು ಏನು ಹೇಳ್ತಾ ಇದ್ದಾರೋ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ 2 ವಾಕ್ಕುಸುಮಗಳನ್ನು ಆ ಮಧ್ವೇಶನ ಅಂತರ್ಯಾಮಿ ಆಗಿರತಕ್ಕಂತಹ ರಾಧಾ ದಾಮೋದರಲ್ಲಿ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.